ಇವತ್ತು ಕನ್ನಡದಲ್ಲೇ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಈ ಟೆಕ್ನಾಲಜಿ ಅಂದ ತಕ್ಷಣ ಇಂಗ್ಲೀಷಲ್ಲೇ ಇರಬೇಕು ಅಂತಲ್ಲ, ಕನ್ನಡದಲ್ಲೂ ಮಾತಾಡ್ಬೋದು. ಮತ್ತು ಈ ವಿಷಯ ಮಾತಾಡೋಕ್ಕೆ ಮೊದಲು ಒಂದು ಸಣ್ಣ ವಿಷಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಪಾಲಿಗೆ ಒಂದು ಮರೆಯಲಾರದ ದಿನ ಅಂತ ಅನ್ಕೊತೀನಿ. ಯಾಕಂದರೆ ನನಗೆ ಪಾಠ ಮಾಡಿದಂಥ ಇಬ್ಬರು ಗುರುಗಳು, ಪ್ರಿನ್ಸಿಪಾಲ್ ಸಾಹೇಬರು, ಇಬ್ಬರು ಪ್ರಿನ್ಸಿಪಾಲ್ ಸಾಹೇಬರು, ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕೊತಾ ಇದ್ದೀನಿ ಅಂತಂದರೆ ಪ್ರಾಯಶಃ ಇನ್ನೂ ಕಲಿಯೋದು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸೈನ್ಸ್ ಡೇ ಬಗ್ಗೆ ಮಾತಾಡ್ತಾ ಸೈಬರ್ ಸುರಕ್ಷತೆ ಯಾಕೆ ಮುಖ್ಯ ಇದೆ ನಮಗೆ, ಮತ್ತು ನಾವು ನೀವು ವಿದ್ಯಾರ್ಥಿಗಳಾಗಿ ಏನು ಮಾಡಬಹುದು ಅಂತ ಕೆಲವು ವಿಷಯಗಳನ್ನು ಇವತ್ತು ಹಂಚ್ಕೊಳ್ತಾ ಇದ್ದೇನೆ. ನಾವೆಲ್ಲ ರಾಮಾನುಜಂ ಅವ್ರ ಬಗ್ಗೆ ಕೇಳಿರ್ತೀವಿ ಅಲ್ವಾ? ರಾಮಾನುಜಂ ಸಮ್ ಅಂತೀವಿ, ರಾಮಾನುಜಂ ಸಮೇಶನ್ ಅಂತೀವಿ. ಆದರೆ ರಾಮಾನುಜಂ ಅವ್ರು ಇಂಥ ವರ್ಷದಲ್ಲಿದ್ದರು, ಇಷ್ಟೆಲ್ಲ ಮಾಡಿದ್ರು, ಇಂಥ ಕೊಡುಗೆ ಕೊಟ್ಟರು ಅಂತೆಲ್ಲವನ್ನು ಕೇಳ್ತೀವಿ. ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಅಂತ ಗೊತ್ತಾ ನಮಗೆ? ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್, DSP ಅಂತ ಇದೆಯಲ್ಲ, DSP ಇವತ್ತು ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಒಂದು ಮುಖ್ಯ ಕಾರಣ ಅದಕ್ಕೆ ರಾಮಾನುಜಂ ಅವರ ಸಮೇಶನ್ ಅಥವಾ ಸಮ್. ಸೊ DSP ಇಲ್ಲಿಗೆ ಯಾಕೆ ಬಂತು ಅಂತಂದರೆ, ನಾವು ಇವತ್ತು ಬಳಸ್ತಾ ಇರುವಂಥ ಇಂಟರ್ನೆಟ್ ಆಗಿರ್ಬೋದು, ವೈರ್ಲೆಸ್ ಆಗಿರ್ಬೋದು, ಅಥವಾ ಯಾವುದೇ ಡಿಜಿಟಲ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಅದರ ಮೂಲ ಸ್ಟ್ರೆಂತ್ ಅಥವಾ ಒಂದು ಮೂಲ ಸೂತ್ರ ಇರೋದೇ DSPನ. ಸೊ DSPಗೆ ರಾಮಾನುಜಂ ಅವ್ರ ಕೊಡುಗೆ ಇರೋದ್ರಿಂದ ಅಲ್ಲಿ ನಾವು ಏನನ್ನೇ ಬಳಸ್ದಾಗಲೂ ಕೂಡ ರಾಮಾನುಜಂ ಅವ್ರನ್ನ ಒಂದಲ್ಲ ಒಂದು ರೀತಿ ನೆನಪಿಸ್ಕೊಳ್ತೀವಿ ಅಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೆಲವುದು ಸ್ಲೈಡ್ನಲ್ಲಿದೆ, ಕೆಲವುದು ಸ್ಲೈಡ್ ಇಲ್ಲದೆ ಮಾತಾಡ್ತಾ ಇದ್ದೀನಿ. ಯಾವುದಕ್ಕೆ ಅಫಿಷಿಯಲ್ ಪರ್ಮಿಷನ್ ಇದೆ ಅದನ್ನು ಸ್ಲೈಡಲ್ಲಿ ಹಾಕಿದ್ದೀನಿ, ಅನ್ಅಫಿಷಿಯಲ್ ಮಾತಾಡೋದು ಸ್ಲೈಡ್ ಇಲ್ಲದೆ ಮಾತಾಡ್ತೀನಿ. ಈ ಸೈಬರ್ ಸುರಕ್ಷತೆ ಅಂದ ತಕ್ಷಣ ನಮಗೆ ಸುರಕ್ಷತೆಗಿಂತ ಅಪರಾಧನೇ ದೊಡ್ಡದಾಗಿ ಕಾಣುತ್ತೆ. ಈ ಸೈಬರ್ ಕ್ರೈಮ್ ಅನ್ನೋದೇ ತುಂಬ ಫೇಮಸ್ ಆಗೋಗಿದೆ. ಸೈಬರ್ ಸೆಕ್ಯೂರಿಟಿ ಇಂಪಾರ್ಟೆಂಟ್, ಯಾಕಂದರೆ ಸೈಬರ್ ಸೆಕ್ಯೂರಿಟಿ ಇದ್ದರೆ ಸೈಬರ್ ಕ್ರೈಮ್ ಅನ್ನೋದು ಭಾಳ ಕಮ್ಮಿ ಆಗುತ್ತೆ. ಸೊ ಇವತ್ತು ನಾನು ಸುರಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಈ ಒಂದು 2 ದಿನದ ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಒಂದು ಕೀ ನೋಟ್ ಅಂತಂದರೆ ಇವತ್ತೇನು ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದು ನನ್ನ ಕಿರು ಪರಿಚಯ. ನಾನು ಯಾಕೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀನಿ ಅನ್ನೋಕ್ಕೆ, ಕಳೆದ 10 ವರ್ಷದಿಂದ ಈ ಸೈಬರ್ ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಸೈಬರ್ ಸೆಕ್ಯೂರಿಟಿ ಅಂದಾಗ ಬರೀ ಸೆಕ್ಯೂರಿಟಿ ಮಾತ್ರ ಬರೋದಿಲ್ಲ, ಇದರಲ್ಲಿ 3 ಹಂತ ಬರುತ್ತೆ. ಒಂದು, ಹೇಗೆ ನಮ್ಮ ಸಿಸ್ಟಮ್ಸನ್ನು, ನಮ್ಮ ಒಂದು ಬಳಸುವಂಥ ಒಂದು ವ್ಯವಸ್ಥೆನ ನಾವು ಸೆಕ್ಯೂರ್ ಆಗಿ ಮಾಡ್ಬೋದು ಅನ್ನೋದು ಮುಖ್ಯ ಆಗುತ್ತೆ. ಅದು ಒಂದು ಭಾಗ ಆಗುತ್ತೆ. ಎರಡನೇದಾಗಿ, ನಾವು ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಅಂದಮೇಲೆ ಅದರ ಮೇಲೆ ದಾಳಿ ಮಾಡುವಂಥ ಅಪರಾಧಿಗಳು ಕೂಡ ಇರ್ತಾರೆ. ಅವರನ್ನು ಹೇಗೆ ಕಂಡುಹಿಡಿಯೋದು, ಅವರ ದಾಳಿಗಳನ್ನು ಹೇಗೆ ವಿಫಲಗೊಳಿಸೋದು ಅನ್ನೋದು ಎರಡನೇದಾಗುತ್ತೆ. ಇಷ್ಟೆಲ್ಲ ಮಾಡಿ ಕೂಡ ಸೈಬರ್ ದಾಳಿಗಳಾಗುತ್ತೆ. ಎಷ್ಟಾಗುತ್ತೆ ಅಂತ ನಾನು ಮುಂದೆ ಚರ್ಚೆ ಮಾಡ್ತೀನಿ. ದಾಳಿಗಳು ಆಗುತ್ತೆ, ಯಾರೋ ದಾಳಿ ಮಾಡಿರ್ತಾರೆ, ಅದರಿಂದ ನಮ್ಮ ನಷ್ಟ ಆಗುತ್ತೆ. ಆದರೆ ದಾಳಿ ಮಾಡಿದವ್ರು ಯಾರು ಅಂತ ಹುಡ್ಕೋದಿರುತ್ತಲ್ಲ, ಅದನ್ನು ನಾವು ಸೈಬರ್ ಇನ್ವೆಸ್ಟಿಗೇಷನ್ ಅಂತೀವಿ, ಅಥವಾ ಸೈಬರ್ ಫೋರೆನ್ಸಿಕ್ಸ್ ಅಂತ. ಕನ್ನಡದಲ್ಲಿ ಹೇಳೋದಾದರೆ ಸೈಬರ್ ವಿಧಿವಿಜ್ಞಾನ. ಸೊ ಫೋರೆನ್ಸಿಕ್ಸ್ ಅಂದ ತಕ್ಷಣ ಹೇಗೆ ಕ್ರೈಮ್ ಅಥವಾ ಒಂದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ, ಅದೇ ರೀತಿ ಸೈಬರ್ ಫೋರೆನ್ಸಿಕ್ಸ್ ಕೂಡ ಒಂದು ದೊಡ್ಡ ವ್ಯಾಪ್ತಿ ಇರುವಂಥ ಒಂದು ಕ್ಷೇತ್ರ ಆಗಿದೆ. ಇದರ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ನಮ್ಮ ಹುಡುಗರು ಅಂತಂದರೆ ವಿಶೇಷವಾಗಿ ಕರ್ನಾಟಕದಿಂದ ಈ ಒಂದು ಫೋರೆನ್ಸಿಕ್ಸ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ನಾವೇನು ಈ ಮೇಂಟೆನೆನ್ಸ್ ಅಂತೀವಿ, ಅಂದರೆ ಮೇಂಟೆನೆನ್ಸ್ ಅಂದರೆ ಏನೋ ಒಂದು ದಾಳಿಗಳು ಆಗದೆ ಮೊದಲೇ
ಅದನ್ನು ತಡೆಯುವಂಥ ಆಪ್ರೇಟಿಂಗ್ ಸೆಂಟರ್ಸ್ ಅಂತ ಹೇಳ್ತೀವಿ. ಅಲ್ಲಿ ಕೆಲಸ ಮಾಡೋದಕ್ಕೆ ಏನು ಅವಕಾಶಗಳಿದೆಯಲ್ಲ ಅದನ್ನು ನಾವು ಹೆಚ್ಚು ಬಳಸ್ಕೋಬೇಕಾಗಿದೆ. ಯಾಕಂದರೆ ಇವತ್ತು ತುಂಬ ಅವಕಾಶಗಳಿದ್ದಾವೆ. ಎಷ್ಟೋ ಜನ ಕೇಳ್ತಾರೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ವಿಶೇಷ ಏನು ಅಂತಂದರೆ ನೀವು ಇಂಜಿನಿಯರಿಂಗೇ ಓದಿರಬೇಕು, ಕಂಪ್ಯೂಟರ್ ಸೈನ್ಸೇ ಓದಿರಬೇಕು, ಇನ್ಫಾರ್ಮೇಷನ್ ಸೈನ್ಸೇ ಓದಿರಬೇಕು, ಅದು ಇಂಥ ಎ ಗ್ರೇಡ್ ಕಾಲೇಜಲ್ಲೇ ಓದಿರಬೇಕು, ಇಷ್ಟು ಮಾರ್ಕ್ಸ್ ತೊಗೊಂಡಿರಬೇಕು, ಆವಾಗ ಮಾತ್ರ ಕೆಲಸ ಅಂತಿಲ್ಲ. ನೀವು ಯಾವುದೇ ಡಿಗ್ರಿ ಓದಿರ್ಬೋದು, ಡಿಪ್ಲೊಮಾ ಕೂಡ ಓದಿರ್ಬೋದು, ಆದರೂ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಸಿಕ್ಕುತ್ತೆ. ನಾವೀಗ ಮಾತಾಡ್ತಾ ಇರೋ ಹಾಗೇ ಸುಮಾರು 50 ಲಕ್ಷ ಕೆಲಸಗಳು ಖಾಲಿ ಇದ್ದಾವೆ. 50 lakh ವೇಕೆನ್ಸೀಸ್. ವೇಕೆನ್ಸೀಸ್ ಅಂದರೆ ಹುಡುಗರು ಇಲ್ವಾ ಅಂತಲ್ಲ, ವೇಕೆನ್ಸೀಸ್ ಇದೆ ಅಂತ ಜಾಸ್ತಿ ನನಗೆ ಗೊತ್ತಿಲ್ಲ. ಮತ್ತು ಅದಕ್ಕೆ ಹೇಗೆ ಪ್ರಯತ್ನ ಮಾಡಬೇಕು ಅಂತಲೂ ಪ್ರಾಯಶಃ ಮಾರ್ಗದರ್ಶನ ಕೊರತೆ ಇದೆ ಅಂತ ಅನ್ಕೊತೀನಿ. ಒಂದು ಕಡೆ ವೇಕೆನ್ಸೀಸ್ ಇದೆ, ಇನ್ನೊಂದು ಕಡೆ ಅದಕ್ಕೆ ಸೂಕ್ತವಾದಂಥ ಅಭ್ಯರ್ಥಿಗಳು ಸಿಗ್ತಿಲ್ಲ ಅನ್ನೋದು ಒಂದು ದೊಡ್ಡ ಕೊರತೆ. ಒಂದು ಸೈಬರ್ ಇನ್ಸಿಡೆಂಟ್ ಅಂದರೆ ಸಾಧಾರಣವಾಗಿ ಇದೆಲ್ಲ ಮಾಧ್ಯಮದಲ್ಲಿ ಬರಬೇಕಾದಂಥದ್ದು, ಆದರೆ ಬರ್ತಾ ಇಲ್ಲ, ಅದರಿಂದ ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೇನೆ. ಒಂದು ಸೈಬರ್ ಇನ್ಸಿಡೆಂಟ್ ಆಯಿತು ಅಂತಂದರೆ ಅದಾಗಿದೆ ಅಂತ ನಮಗೆ ಇವತ್ತು ಗೊತ್ತಾಗೋದಕ್ಕೆ 288 ದಿವಸ ಬೇಕಾಗುತ್ತೆ. ಚಿತ್ರದಲ್ಲಿ ತೋರಿಸ್ದ ಹಾಗೆ ಆಗಿಂದಾಗಲೇ ಗೊತ್ತಾಗುತ್ತೆ, ಆಗಿಂದಾಗಲೇ ಮಾಡ್ತಾರೆ. ಅದು ಪ್ರಾಯಶಃ ಕಲ್ಪನೆಗೆ ಚೆನ್ನಾಗಿರುತ್ತೆ ಅಥವಾ ಯಾವುದಾದ್ರು ರಜನಿಕಾಂತ್ ಮೂವಿಗೆ ಚೆನ್ನಾಗಿರುತ್ತೆ. ವಾಸ್ತವದಲ್ಲಿ 288 ದಿನ ಆದಮೇಲೆ ನಮಗಿಂತ ಒಂದು ಕ್ರೈಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಕಮ್ಮಿ ಮಾಡಬೇಕು ಅಂತಂದರೆ ಜನ ಬೇಕು. ಜನ ಇಲ್ಲದೆ ಹೋಗಿರೋದ್ರಿಂದ ನಾವು ಭಾಳಷ್ಟು ಇನ್ಸಿಡೆಂಟ್ಸ್ ಆಗ್ತಾ ಇದ್ದರೂ ಕೂಡ ಅದನ್ನು ತಡೆಯೋದಕ್ಕಾಗ್ತಾ ಇಲ್ಲ. ಸೊ ಆಸಕ್ತಿ ಇರೋರು ಖಂಡಿತ ಇದರಲ್ಲಿ ಪ್ರಯತ್ನ ಮಾಡ್ಬೋದು, ಪ್ರಯತ್ನ ಮಾಡಬೇಕು ಅಂತ ಕೂಡ ನನ್ನ ಒಂದು ನಿರೀಕ್ಷೆ. ಸೊ ಇವತ್ತು ನಾನು ನಮ್ಮ ದೈನಂದಿನ ಜೀವನದಲ್ಲಿ ಸುರಕ್ಷತೆ ಹೇಗಿರಬೇಕು, ನಾವೇನು ಮಾಡ್ಬೋದು ಅಂತ, ಆಮೇಲೆ ಅಪರಾಧಗಳು ಅಂದ್ರೇನೋ, ಅಪರಾಧಿಗಳು ಯಾರು ಅಂತ ಕೆಲವು ವಿಷಯಗಳನ್ನು ಹಂಚ್ಕೊತೀನಿ, ಮತ್ತು ಮುಂದೆ ಏನಾಗ್ತಾ ಇದೆ, ಏನು ಮಾಡ್ಬೋದು ಅಂತ. ನಾವು ಸಾಧಾರಣವಾಗಿ 1 ನಿಮಿಷ ಅಂತೀವಿ. 1 ನಿಮಿಷ ಇಂಟರ್ನೆಟ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡಿ. ಎಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿರುತ್ತೆ, ಎಷ್ಟು ಇಮೇಲ್ಗಳು ಹೋಗಿರುತ್ತೆ, ಎಷ್ಟು ಮೆಸೇಜಸ್ ಎಕ್ಸ್ಚೇಂಜ್ ಆಗಿರುತ್ತೆ, ಇಷ್ಟೆಲ್ಲ ಆಗಿರುತ್ತೆ ಒಂದೇ ನಿಮಿಷದಲ್ಲಿ. ಹಾಗಾದರೆ 1 ಗಂಟೆಯಲ್ಲಿ ಎಷ್ಟಾಗಿರುತ್ತೆ, 1 ದಿನದಲ್ಲಿ ಎಷ್ಟಾಗಿದೆ ಅಂತ ನೋಡಿದಾಗ ನಾವು ಏನು ಮಾಹಿತಿ ಒಂದು ಉತ್ಪತ್ತಿ ಮತ್ತು ವಿನಿಮಯ ಮಾಡ್ಕೊತೀವಲ್ಲ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿದಿನ ಆಗ್ತದೆ. ಆಮೇಲೆ ಸೈಬರ್ ಅಂದಾಗ ಸಾಧಾರಣವಾಗಿ ಇಂಟರ್ನೆಟ್ ಸಂಪರ್ಕ ಹೊಂದಿರುವಂಥ ವ್ಯವಸ್ಥೆ ಅಂತ ಮೊದಲು ಒಂದು ವ್ಯಾಖ್ಯಾನ ಇತ್ತು. ಇವಾಗ ನಾವು ಮಾತಾಡೋದು ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಅಂತ. ಏನಿದು ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಅಂದರೆ, ಉದಾಹರಣೆಗೆ ಈ ಒಂದು ಜಯನಗರ 7ನೇ ವಿಭಾಗಕ್ಕೆ ಇಲ್ಲಿಂದನೂ ನೀರು ಸಪ್ಲೈ ಆಗುತ್ತೆ. ಅದಕ್ಕೊಂದು ರಿಸರ್ವಾಯರ್ ಇರುತ್ತೆ, ಅಲ್ಲಿಂದ ಪಂಪ್ ಮಾಡ್ತಾರೆ, ಇಲ್ಲಿರೋ ಎಲ್ಲ ಮನೆಗೂ ನೀರು ಬರುತ್ತೆ. ಆ ಪಂಪಿಂಗ್ ಸ್ಟೇಷನ್ ಯಾವುದು ಇಂಟರ್ನೆಟ್ ಕನೆಕ್ಟ್ ಆಗಿರಲ್ಲ. BWSSB ಆಫೀಸ್ನಲ್ಲಿ ಇಂಟರ್ನೆಟ್ ಇಟ್ಕೊಂಡಿರ್ಬೋದು, ಕೆಲವೊಂದು ಕಂಪ್ಯೂಟರ್ ಇಟ್ಕೊಂಡಿರ್ಬೋದು, ಅದರ ಬಿಲ್ಲಿಂಗ್ ಸಲುವಾಗಿರುತ್ತೆ ಹೊರತಾಗಿ ಪಂಪ್ಗಳು ಮ್ಯಾನೇಜ್ ಮಾಡಲು ಯಾರೋ ಇಂಟರ್ನೆಟ್ ಇಟ್ಕೊಂಡು ಕೆಲಸ ಮಾಡೋದು. ಅಕಸ್ಮಾತ್ ಆ ಪಂಪ್ಗಳನ್ನು ಕೆಲಸ ಮಾಡಿದ ಹಾಗೆ ನಿಲ್ಲಿಸಿದ್ರೆ ಏನಾಗುತ್ತೆ, ಈ ಏರಿಯಾದವ್ರಿಗೆ ನೀರು ಬರಲ್ಲ. ನಿಲ್ಲಿಸ್ಬೋದು, ಮತ್ತೆ ಸರಿ ಮಾಡ್ಬೋದು. ಕೆಲಸನೇ ಮಾಡಿದ ಹಾಗೆ ಪಂಪ್ಗಳನ್ನು ಹಾಳು ಮಾಡಿದ್ರೆ ಏನು ಮಾಡೋದು? ಮತ್ತೆ ಹೊಸ ಪಂಪ್ ಬರಬೇಕು, ಮತ್ತೆ ಅಲ್ಲಿ ವ್ಯವಸ್ಥೆ ಸರಿ ಹೋಗಬೇಕು ಅಂದರೆ 1 ವಾರ ಆಗ್ಬೋದು, 1 ತಿಂಗಳಾಗ್ಬೋದು, 5-6 ತಿಂಗಳಾಗ್ಬೋದು. ಅಷ್ಟು ದಿವಸ ಇಲ್ಲಿರೋ ಜನಕ್ಕೆ ನೀರಿನ ಸಮಸ್ಯೆ ಆಗುತ್ತೆ. ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಬೆಂಗಳೂರು, ಇಡೀ ಬೆಂಗಳೂರಿನಲ್ಲಿ ನೀರಿನ ಸರಬರಾಜು ನಿಲ್ಲಿಸಿದ್ರೆ ಏನಾಗುತ್ತೆ? ನೀರೊಂದೇ ಅಲ್ಲ, ವಿದ್ಯುತ್ ಕೂಡ ಆಗಿರ್ಬೋದು, ಯಾವುದೇ ಇರ್ಬೋದು. ಇಂಟರ್ನೆಟ್ಗೆ ಸಂಪರ್ಕ ಇಲ್ಲದೆ ಇರುವಂಥ ವ್ಯವಸ್ಥೆಯ ಮೇಲೆ ಕೂಡ ಇವತ್ತು ದಾಳಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದರಿಂದ ನಾವು ಸುರಕ್ಷತೆ ಎಂದಾಗ ನಾವು ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂತ ಇವತ್ತು ನೋಡ್ತೀವಿ. ಸೊ ನೀವು ಒಂದು ಕೆರಿಯರ್ ಅಂತ ಆಪ್ಷನ್ ಅಂತ ನೀವು ಅಂದ್ಕೊಳ್ಳೋದಾದರೆ, ಉದ್ಯೋಗ ಅಲ್ಲ, ಐ ಆಮ್ ನಾಟ್ ಟಾಕಿಂಗ್ ಆಫ್ ಎ ಜಾಬ್, ಕೆರಿಯರ್ ಅಂತ ನೋಡೋದಾದರೆ ದಯವಿಟ್ಟು ಸೈಬರ್ ಫಿಸಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತೀನಿ ಅಂತ ನೀವೊಂದು ದೃಢವಾದ ನಿರ್ಧಾರ ಮಾಡಬೇಕು. ಇವತ್ತು ಸೈಬರ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ, ನಾಳೆ ಇನ್ನೊಂದು ಸಿಕ್ಕರೆ ಇನ್ನೇನೋ ಮಾಡ್ತೀನಿ, ಮತ್ತೆ ಇನ್ನೊಂದೇನೋ ನೋಡೋಣ ಆಗುತ್ತಾ ಇಲ್ವಾ ಅಂತ ದಯವಿಟ್ಟು ಆ ಫೀಲ್ಡಿಗೆ ಬರಲೇಬೇಡಿ. ಇಲ್ಲಿ ನಿಜವಾದ ಆಸಕ್ತಿ ಇದ್ದರೆ ಅಥವಾ ಆಸಕ್ತಿ ಕ್ರಿಯೇಟ್ ಮಾಡ್ಕೊಳ್ಳಿ, ಸಾಕಷ್ಟು ಕೆಲಸ ಇದೆ ಇಲ್ಲಿ. ಆಮೇಲೆ ಪ್ರಾಯಶಃ ಇವತ್ತು IT ಅವ್ರಿಗಿಂತ ಜಾಸ್ತಿ ಸಂಬಳ ಸಿಗೋದು ಅಂದರೆ ಈ ಒಂದು ಕ್ಷೇತ್ರದಲ್ಲೇ, ಸೈಬರ್ ಫಿಸಿಕಲ್ ಸಿಸ್ಟಮ್ಸಲ್ಲಿ. ಬೇಡಿಕೆ ಇದೆ ಅಂತ ಒಂದೇ ಅಲ್ಲ, ಕೆಲಸನೂ ಅಷ್ಟೇ ಇರುತ್ತೆ. ಆದ್ದರಿಂದ ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ ನೋಡಿ. ಇವತ್ತಿನ
ನನ್ನ ಟಾಕ್ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಒಂದು ಮಾತನ್ನು ಕೇಳಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ಸಾಧ್ಯ ಆದಷ್ಟು ಒಂದು ಹಾಲಿಸ್ಟಿಕ್ ಆಗಿ ಎಲ್ಲರಿಂದನೂ ಕೂಡ ತಜ್ಞರನ್ನು ಕಳಿಸಿ ಒಂದು ವಿಷಯಗಳನ್ನ ನಿಮ್ಗೆ ತಿಳಿಸ್ಬೇಕು ಅಂತ ನಟರಾಜ್ ಸರ್ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ಈ ಡಾಟಾ ಅಂತಂದಾಗ ಎಷ್ಟು ಡಾಟಾ ಕ್ರಿಯೇಟ್ ಆಗುತ್ತೆ, ನಾನು ಆಗಲೇ ಹೇಳಿದೆ 1 ಮಿನಿಟ್ನಲ್ಲಿ ಎಷ್ಟು ಕ್ರಿಯೇಟ್ ಆಗುತ್ತೆ ಅಂತ, 1 ವರ್ಷಕ್ಕೆ ಎಷ್ಟು ಕ್ರಿಯೇಟ್ ಆಗುತ್ತೆ ಅಂತ ನೋಡಿ. ನಾವು ಝೆಟಾಬೈಟ್ ಅಂತ ಕರಿತೀವಿ ಇವಾಗ, ಟೆರಾಬೈಟ್ ಅಲ್ಲ, ಝೆಟಾಬೈಟ್ ಅಂತ. ಅಂದರೆ ಒಂದು ಝೆಟಾಬೈಟ್ ಇಸ್ ಅಬೌಟ್ 1 ಬಿಲಿಯನ್ ಟೆರಾಬೈಟ್. ಸೊ ಈ ರೀತಿಯ ಡಾಟಾ 1 ವರ್ಷಕ್ಕೆ ಇಂಟರ್ನೆಟ್ನಲ್ಲಿ ಸುಮಾರು 175 ಝೆಟಾಬೈಟ್ ಡಾಟಾ ಕ್ರಿಯೇಟ್ ಆಗುತ್ತೆ. ಸೊ ನೀವು ವಾಪಸ್ ಹೋಗಿ ಇದನ್ನೆಲ್ಲ ಎಲ್ಲಿ ಸ್ಟೋರ್ ಮಾಡೋದು? ಪೆನ್ ಡ್ರೈವಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ದೊಡ್ಡ ದೊಡ್ಡ ಹಾರ್ಡ್ ಡಿಸ್ಕಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಬೇಕು, ಅದಕ್ಕೆ ಬೇರೆ ಟೆಕ್ನಾಲಜಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಒಂದು ನ್ಯಾನೋ ಲೆವೆಲ್ನಲ್ಲಿ ಏನಾದ್ರು ಈ ಡಾಟಾನ ಸ್ಟೋರ್ ಮಾಡ್ಬೋದಾ ಅಂತ ಪ್ರಯತ್ನ ನಡೆದು. ಅಂದರೆ ನಮ್ಮ ಕೈನಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಡಾಟಾ ಸಿಕ್ಕುತ್ತೆ ಅಂತ ಯೋಚನೆ ಮಾಡಬೇಕು. ಮೊದಲಾದರೆ ನಾನು ಕೆಲಸ ಶುರು ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಸರ್ಕಾರದ ನಿಯಮಾವಳಿಗಳು ಏನಿತ್ತು, ಎಷ್ಟು ರೆಸ್ಟ್ರಿಕ್ಷನ್ ಇತ್ತು ಅಂತಂದರೆ ಒಂದು 20 MB ಹಾರ್ಡ್ ಡಿಸ್ಕ್ ಬೇಕಾಗಿತ್ತು. ನಾನು ಕೆಲಸ ಮಾಡೋ ಕಂಪ್ನಿಗೆ 20 MB ಹಾರ್ಡ್ ಡಿಸ್ಕ್. ಅದು ಬೆಂಗಳೂರಿನಲ್ಲಿ ಸಿಗ್ತಾ ಇರಲಿಲ್ಲ, ಯಾಕಂದರೆ ಮುಕ್ತ ಮಾರುಕಟ್ಟೆ ಅಂತೇನೋ ಇರಲಿಲ್ಲ ಆಗ. ಡೆಲ್ಲಿಗೆ ಹೋಗಿ ಲೈಸೆನ್ಸ್ ತೊಗೋಬೇಕಿತ್ತು. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಅವ್ರ ಹತ್ರ ಹೋಗಿ 20 MB ಹಾರ್ಡ್ ಡಿಸ್ಕ್ ಇಂಪೋರ್ಟ್ ಮಾಡ್ಕೊತೀವಿ ಅಂತ ಲೈಸೆನ್ಸ್ ತೊಗೋಬೇಕಿತ್ತು. ಆ ಲೈಸೆನ್ಸ್ ತಗೊಳ್ಳಿಕ್ಕೆ 6 ತಿಂಗಳು ಸಮಯ ತಗೊಂಡು ಪರ್ಚೇಸ್ ಆರ್ಡರ್ ಕೊಟ್ಟರೆ ಆ ಕಂಪ್ನಿಯವನಂದ, ಸೀಗೇಟ್, ಈಗಲೂ ಕೂಡ ಇದೆ ಸೀಗೇಟ್. ಪರ್ಚೇಸ್ ಆರ್ಡರ್ ಕೊಟ್ಟರೆ ಅವನು ಹೇಳ್ದ 20 MB ಹಾರ್ಡ್ ಡಿಸ್ಕ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ, ನಾವು ಬೇರೆ ಯಾವುದೋ ಒಂದು ಕಾನ್ಫಿಗರೇಷನ್ ಕೊಡ್ತೀವಿ. ಅದೇ ಅಗೇನ್ ವಿ ಹ್ಯಾವ್ ಟು ರಿಪೀಟ್ ದ ಸೈಕಲ್ ಇನ್ 6 months ಫಾರ್ ಗೆಟಿಂಗ್ ಎ ನ್ಯೂ ಅಪ್ರೂವಲ್ ಫಾರ್ ಎ ನ್ಯೂ ಹಾರ್ಡ್ ಡಿಸ್ಕ್. ದಟ್ ವಾಸ್ ದಿ ಕಂಡೀಷನ್. ಆದರೆ ಇವತ್ತು MB ಹೊಟ್ಟೋಗಿದೆ, ಟೆರಾಬೈಟ್ ಕೂಡ ಇವತ್ತಿಲ್ಲ. ಝೆಟಾಬೈಟ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅಥವಾ ಎಕ್ಸಾಬೈಟ್ನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ಈ ರೀತಿ ಪರ್ಮಿಷನ್ಸ್ ಅಗತ್ಯನೇ ಇಲ್ಲ. ಸ್ಪೆಷಲ್ ಪರ್ಪಸ್ ಸಿಸ್ಟಮ್ಸ್ ಏನಾದ್ರು ಬೇಕಾದರೆ ಮಾತ್ರ ಕೆಲವೊಂದು ಅಪ್ರೂವಲ್ಸ್ ನಿಮಗೆ ಬೇಕಾಗ್ಬೋದೇ ಹೊರತಾಗಿ ಈಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಾ, ಮನೆಗೆ ಬರುತ್ತೆ, ಉಪಯೋಗಿಸ್ತಾ ಇದ್ದೀರಾ. ಉಪಯೋಗಿಸೋದೇನೋ ಸಂತೋಷ, ಆದರೆ ಸುರಕ್ಷಿತವಾಗಿ ಉಪಯೋಗಿಸೋದು ಅಂತ ಬಂದಾಗ ಎಷ್ಟು ಸುರಕ್ಷಿತವಾಗಿದೆ ಅಂತ ನಾವು ನೋಡೋಣ. ಇದು ಒಂದು ಮಾಹಿತಿ ಪರ್ವ ಅಂತಂದಾಗ 2 ಬರುತ್ತೆ. ಇದರಲ್ಲಿ ಒಂದು ಎಷ್ಟು ಡಾಟಾ ಜನ್ರೇಟ್ ಮಾಡ್ತಾ ಇದ್ದೀವಿ, 99% ಸುರಕ್ಷಿತವಾಗಿಲ್ಲ. ಎರಡನೇದಾಗಿ ಡಾಟಾ ಸೆಂಟರ್ ಟ್ರಾಫಿಕ್, ಅಂದರೆ ಕ್ಲೌಡ್ ಆಗಿರ್ಬೋದು, ಡಾಟಾ ಸೆಂಟರ್ ಇರ್ಬೋದು, ಎಲ್ಲೋ ಒಂದು ಕಡೆ ನಾವು ಮಾಹಿತಿ ಕಳಿಸ್ತಾ ಇರ್ತೀವಿ, ಅದು ಕೂಡ ಸುರಕ್ಷಿತವಾಗಿಲ್ಲ. ಸುರಕ್ಷತೆ ಎಂದಾಗ ಬರೀ ನಮ್ಮ ಕಂಪ್ಯೂಟರ್, ಮೊಬೈಲ್ ಫೋನ್ ಮಾತ್ರ ಅಲ್ಲ, ನೆಟ್ವರ್ಕ್ ಕೂಡ ಅದರ ಒಂದು ದೊಡ್ಡ ಭಾಗ ಆಗುತ್ತೆ, ಸ್ಟೋರೇಜ್ ಕೂಡ ಅದರ ಒಂದು ದೊಡ್ಡ ಭಾಗ ಆಗುತ್ತೆ. ಹೀಗೆ ನೀವು ಬೆಳೆಸ್ತಾ ಹೋದಾಗ ಇಲ್ಲಿರುವಂಥ ಕ್ಯಾಮ್ರಾ ಇರ್ಬೋದು, ಅಥವಾ ನಿಮ್ಮ ಕಾಲೇಜ್ ಅಥವಾ ನಮ್ಮ ಮನೆ ಹತ್ತಿರ ಇರುವಂಥ CC ಕ್ಯಾಮ್ರಾಗಳು ಇರ್ಬೋದು, ಅಥವಾ ಇಲ್ಲಿರುವಂಥ ಟ್ರಾಫಿಕ್ ಸಿಗ್ನಲ್ಗಳು ಇರ್ಬೋದು, ಎನಿಥಿಂಗ್ ಕನೆಕ್ಟೆಡ್ ಆ್ಯಂಡ್ ಅನ್ಕನೆಕ್ಟೆಡ್ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಸಿಸ್ಟಮ್. ಸೊ ಸೈಬರ್ ಅಂದ ತಕ್ಷಣ ಇದು ಬರೀ ಚಿತ್ರದಲ್ಲಿ ತೋರಿಸಿದ ಹಾಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ವಾ? ಕೂತ್ಕೊಂಡಿದ್ದೀರಾ? ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಮಾತಾಡ್ತೇನೆ. ಈ ಸೈಬರ್ ಕ್ರೈಮ್ ಅನ್ನೋದು ಇದಕ್ಕೊಂದು ಇತಿಹಾಸ ಬೇಕಲ್ವ. ಒಂದು ಸುಮಾರು 20 ವರ್ಷದಿಂದ ನಾವು ನೋಡ್ತಾ ಹೋದರೆ, ನಾವು ಹಿಸ್ಟರಿ ಹೇಳಬೇಕಾದಾಗ ಹೇಗೆ ಸ್ಟೋನ್ ಏಜ್ ಎರ, ಐರನ್ ಏಜ್ ಎರ ಅಂತೆಲ್ಲ ಹೇಳ್ತಾ ಬರ್ತೀವಿ, ನಮ್ಮ ಸೈಬರ್ ಕ್ರೈಮಲ್ಲಿ ಕೂಡ ಅದೇ ರೀತಿಯಾಗಿ 3 ಎರಾಗಳು ಬರುತ್ತೆ. ಒಂದು ವರ್ಮ್ ಎರ ಅಂತ. ವರ್ಮ್ ಎರ ಅಂತಂದರೆ ಇದು 2000ನೇ ಇಸ್ವಿನಲ್ಲಿ ಐ ಲವ್ ಯು ಅಂತ ಒಂದು ಅಟ್ಯಾಕ್ ಆಯಿತು. ಇದು ವರ್ಮ್ ಅಂತ ಹೇಳಿ ಕರಿತೀವಿ. ಆವಾಗ ಸಾಕಷ್ಟು ಬಂತು, ಐ ಲವ್ ಯು ಬಂತು, ನಂತರ ಬೇರೆ ಬೇರೆದೆಲ್ಲ ಬಂತು. ಅದು ವರ್ಮ್ ಅಂತ ಹೇಳಿ, ಅಂದರೆ ಅಷ್ಟು ಬೇಗ ಅದು ಸುಲಭವಾಗಿ ಗೊತ್ತಾಗಲ್ಲ, ಭಾಳ ಬೇಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಅದರಿಂದ ಸಾಕಷ್ಟು ಹಾನಿ ಆಗುತ್ತೆ ಅಂತ. ಮುಂದೆ 5 ವರ್ಷದಲ್ಲಿ, ಅಂದರೆ 2005 to 2012 ಈ ವೈರಸ್ಸು, ಮಾಲ್ವೇರ್ಗಳಿಂದ ದುಡ್ಡು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಶುರು ಮಾಡಿಕೊಟ್ರು. ಮೊದಲು ಬರೀ ತೊಂದರೆ ಕೊಡೋದು ಅಂತ ಮಾಡ್ತಾಯಿದ್ರು, ಈ ಮುಂದೆ ತೊಂದರೆ ಕೊಟ್ಟು ದುಡ್ಡು ಮಾಡ್ಕೊಡೋಣ ಅಂತ ಶುರುವಾಯಿತು. ಹೀಗಾಗಿ ಸರ್ ಹೇಳಿದ್ರು ಆಗಲೇ ರ್ಯಾನ್ಸಮ್ ವೇರು ಇಂಥದ್ದೆಲ್ಲ ಶುರುವಾಯಿತು.
2012 ಆದಮೇಲೆ ಈಗಿಂದ ಏನು ಬಂದಿದೆಯಲ್ಲ, ಈಗ ನಾನಾಗಲೇ ಹೇಳಿದ ಹಾಗೆ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಮೇಲೆ ದಾಳಿ ಮಾಡೋದು, ದೊಡ್ಡ ದೊಡ್ಡ ವ್ಯವಸ್ಥೆಗಳನ್ನು ಅವರ ನಿಯಂತ್ರಣಕ್ಕೆ ತಗೊಳ್ಳೋದು, ದುರ್ಬಳಕೆ ಮಾಡ್ಕೊಳ್ಳೋದು, ಎಲ್ಲಿವರೆಗೂ ಅಂತಂದರೆ ಸೈಬರ್ ಭಯೋತ್ಪಾದಕರು ಅಂತ ನಾವು ಕರಿತೀವಿ, ಸೈಬರ್ ಟೆರರಿಸಮ್. ಅದು ಕೂಡ ಇವತ್ತು ಅನ್ಫಾರ್ಚುನೇಟ್ಲಿ ನಿಜ ಆಗಿದೆ. ಹೇಗೆ ನಮ್ಮಲ್ಲಿ ಫಿಸಿಕಲ್ ಟೆರರಿಸ್ಟ್ ಇರ್ತಾರೆ, ಅವ್ರಿಗೆ ಬೆಂಬಲ ಕೊಡುವಂಥ, ಅವ್ರಿಗೆ ರಕ್ಷಣೆ ಕೊಡುವಂಥ, ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಡುವಂಥ ನೆರೆ ಹೊರೆ ದೇಶಗಳು ನಮಗಿದ್ದಾರೆ. ಇದೇ ರೀತಿಯಾಗಿ ಸೈಬರ್ ಟೆರರಿಸಮ್ ಕೂಡ ಇವತ್ತು ದೊಡ್ಡ ಸಾಮಾಜಿಕ ಮತ್ತು ವಿಶ್ವದ ದೊಡ್ಡ ಸಮಸ್ಯೆ ಆಗಿದೆ. ಟೆರರಿಸ್ಟ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಅಟ್ಲೀಸ್ಟ್ ಫಿಸಿಕಲ್ ಟೆರರಿಸ್ಟ್ ಆದರೂ ಇಂಥ ಗುಂಪಿನವರು ಏನೋ ಅಂತ ಹೇಳ್ಬೋದು, ಸೈಬರ್ ಟೆರರಿಸ್ಟ್ ಮನೆ ಪಕ್ಕದಲ್ಲೇ ಇರ್ಬೋದು, ನಮ್ಗೆ ಗೊತ್ತೇ ಆಗಲ್ಲ. ಇದೆಲ್ಲದಕ್ಕೂ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಈ ಸ್ಲೈಡಲ್ಲಿ ಅಂತಂದರೆ, ಕಾಂಪ್ಲೆಕ್ಸಿಟಿ ಮತ್ತು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾಯಿತ್ತು. ಮೊದಲು ಯಾವುದೋ ಒಂದು ಸಲ ಏನೋ ಒಂದು ಆಗ್ತಾಯಿತ್ತು, ಪ್ರಾಯಶಃ 100 ಕಂಪ್ಯೂಟರ್ಗಳು ಅಫೆಕ್ಟ್ ಆಗ್ತಾಯಿತ್ತು. ಮುಂದೆ 1000 ಆಯಿತು, ಈಗ ಲಕ್ಷಾಂತರ ಕಂಪ್ಯೂಟರ್ಗಳು ಒಂದೇ ದಿನದಲ್ಲಿ 2 ದಿನದಲ್ಲೇ ಅಫೆಕ್ಟ್ ಆಗ್ತಾಯಿತ್ತು. ಕಂಪ್ಯೂಟರ್ ಅಂದಾಗ ಈವನ್ ಮೊಬೈಲ್ ಫೋನ್ ಇರ್ಬೋದು, ಯಾವುದೇ ಡಿವೈಸ್ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ 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 ಮಾಡ್ತಾ ಇದ್ದಾರೆ. ಈ ಮತ್ತೆ ಮತ್ತೆ ಮಾಡೋದು ಅಂದರೆ ಏನು ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯುರೋಪಿನ ಒಂದು ದೇಶ, ಅದರ ರಾಜಧಾನಿ, ಆ ರಾಜಧಾನಿ ಮೇಲೆ ಒಂದು ದಾಳಿ 3 ಬಾರಿ ಮಾಡಿದ್ರು. 1 ಸಲ 2 ಸಲ 3 ಸಲ ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ನಮಗೆ ಈ ಕೇಪಬಿಲಿಟಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾಡಿತ್ತು. ಇಟ್ ವಾಸ್ ಜಸ್ಟ್ ಅ ಡೆಮಾನ್ಸ್ಟ್ರೇಷನ್ ಆಫ್ ಕೇಪಬಿಲಿಟಿ. ಅದರಿಂದ ಅವರೇನೋ ದುಡ್ಡು ಮಾಡಿಕೊಂಡು ಲಾಭ ಮಾಡ್ಕೊಂಡಿದ್ದಕ್ಕನ್ನೋಕ್ಕಿಂತ ದೇ ಜಸ್ಟ್ ವಾಂಟೆಡ್ ಟು ಸ್ಕೇರ್ ದ ಪೀಪಲ್. ಸ್ಕೇರ್ ವೇರ್ ಅಂತೀವಿ ಇವತ್ತು, ಮಾಲ್ವೇರ್ಗಿಂತ ವಿ ಟಾಕ್ ಅಬೌಟ್ ಸ್ಕೇರ್ ವೇರ್. ಸೊ ಸ್ಕೇರ್ ವೇರ್ ಏನು, ಇದಕ್ಕಿದ್ದಂಗೆ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಉಪಯೋಗಿಸ್ತಿದ್ದಾಗ ನಿಮ್ಮದೇನೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ರೀಬೂಟ್ ಮಾಡಿ, ಅಥವಾ ಏನೋ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಥವಾ ಇನ್ನೊಂದ್ಸಲಿ ಹೊಸದಾಗಿ ಸಾಫ್ಟ್ವೇರ್ ಹಾಕ್ಕೊಳ್ಳಿ ಅಂತ ಏನೇನೋ ಮೆಸೇಜಸ್ ಬರುತ್ತೆ. ಇವೆಲ್ಲ ಸ್ಕೇರ್ ವೇರ್, ಹೆದರಿಸುವಂಥ ತಂತ್ರಗಳು. ಸಾಮಾನ್ಯವಾಗಿ ಏನು ಗೊತ್ತಿಲ್ಲದೆ ಇರೋರು ಅದನ್ನು ನಿಜ ಅಂದ್ಕೊಂಡ್ಬಿಡ್ತಾರೆ. ಫೋನ್ ಕೆಟ್ಟೋಗುತ್ತೆ ಇದನ್ನ ಮಾಡದೆ ಹೋದರೆ, ಅಥವಾ ಇನ್ನೇನೋ ಆಗಿದೆ ಅಂತ ಅದು ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ಫೋನ್ ನಿಜವಾಗ್ಲೂ ಕೆಡುತ್ತೆ. ಇದು ಸ್ಕೇರ್ ವೇರ್ ಕೂಡ ದೊಡ್ಡದಾಗಿದೆ. ಅಂದರೆ ಬೆದರು ಬೊಂಬೆ ಅಂತ ಇದ್ವಿ, ಈಗ ಅದನ್ನು ಸ್ವಲ್ಪ ಬೆದರು ಬೊಂಬೆಗೆ ಮಾತು ಎಲ್ಲ ಕೊಟ್ಟಿದ್ದಾರೆ. ಹೀಗಾಗಿ ಆ ಸ್ಕೇರ್ ವೇರ್ ಕೂಡ ನಡೆದಿದೆ. ಇವತ್ತು ನಮ್ಮಲ್ಲಿ ನಡೀತಾ ಇರೋದೇನು, ಒಂದು ಉದಾಹರಣೆ ಹೇಳಿದೆ ಆ ರಾಜಧಾನಿದು. ಬೆಳಗ್ಗೆ 4 ಗಂಟೆ 5 ಗಂಟೆ ಸುಮಾರಿಗೆ ಜನ ಯಥ ಪ್ರಕಾರ ಹೇಳ್ತಾರೆ, ವಿದ್ಯುತ್ ಸಂಪರ್ಕ ಇರಲ್ಲ. ನಮ್ಮ ಮನೇಲಿ ಅಷ್ಟೇ ಇಲ್ವಾ, ನಮ್ಮ ಫ್ಲ್ಯಾಟ್ನಲ್ಲಿ ಅಷ್ಟೇ ಇಲ್ವಾ, ನಮ್ಮ ರಸ್ತೆನಲ್ಲಿ ಅಷ್ಟೇ ಇಲ್ವಾ ಅಂತ ಎಲ್ಲಿ ಹುಡುಕಿದ್ರು ಕೂಡ ಕರೆಂಟ್ ಇಲ್ಲ. ಎಲ್ಲ ಕಡೆ ಯಾಕೆ ಕರೆಂಟ್ ಹೋಗಿದೆ ಕೇಳೋಣ ಅಂತ ಫೋನ್ ಮಾಡೋಣ ಅಂದರೆ ಫೋನ್ ಕೆಲಸ ಮಾಡ್ತಾ ಇಲ್ಲ. ಏನಾಗಿದೆ, ಅಟ್ಲೀಸ್ಟ್ ಮುಖ ತೊಳ್ಕೊಂಡು ಹೊರಗಡೆ ಹೋಗೋಣ ಅಂದರೆ ನೀರು ಬರ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ಅಂತ. ಬಟ್ ಯಾರನ್ನು ಕೇಳೋದು? ಅಟ್ಲೀಸ್ಟ್ ಒಂದು ರೆಸ್ಟೋರೆಂಟ್ ತೆಗೆದಿರುತ್ತೆ, ಕಾಫಿ ಯಾರು ಕುಡಿತಾ ಎಲ್ಲರೂ ಹೋಗಿ ಯಾರನ್ನಾರು ಮಾತಾಡ್ಸೋಣ ಅಂತಲ್ಲಿ ಹೋದರೆ, ರೆಸ್ಟೋರೆಂಟ್ನಲ್ಲಿ ನಿಮ್ಮ ಕಾರ್ಡ್ ಸ್ವೈಪಿಂಗ್ ಮೆಷಿನ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಅದು ಮುಂದೆ ಮುಂದೆ ಜನಕ್ಕೆ ಗೊತ್ತಾಗ್ತಾ ಹೋಯಿತು. ಇದಿಷ್ಟೇ ಅಲ್ಲ, ಆ ಒಂದು ರಾಜಧಾನಿನಲ್ಲಿ ಮೆಟ್ರೋ ಆಗಲಿ, ಟೆಲಿವಿಷನ್ ಆಗಲಿ, ರೈಲ್ವೆ ಆಗಲಿ, ವಿಮಾನ ನಿಲ್ದಾಣ ಆಗಲಿ, ಯಾವುದು ಕೆಲಸ ಮಾಡ್ತಾ ಇಲ್ಲ. ಮುಂದೆ ಒಂದು ಸಮಸ್ಯೆ ಪರಿಹಾರ ಆದಮೇಲೆ ಅಲ್ಲಿ ಸರ್ಕಾರದ ಮಂತ್ರಿಗಳು ಬಂದು ಹೇಳ್ತಾರೆ, ನಮ್ಮ ಆಫೀಸ್ನಲ್ಲೂ ಏನೋ ಕೆಲಸ ಮಾಡ್ತಾ ಇರಲಿಲ್ಲ ರೀ ಅಂತ. 12 ಗಂಟೆಗಳ ಕಾಲ ಒಂದು ದೇಶದ ರಾಜಧಾನಿಯನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. 1 ಅಲ್ಲ 2 ಅಲ್ಲ 3 ಬಾರಿ ಮಾಡ್ತಾರೆ. ಅವ್ರ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಈ ಕೇಪಬಿಲಿಟಿ ಇದೆ, ನಮಗಿಷ್ಟ ಬಂದಾಗ ಯಾವುದೇ ಒಂದು ಊರಿನ ಮೇಲಾಗಿರ್ಬೋದು, ದೇಶದ ಮೇಲಾಗಿರ್ಬೋದು, ಈ ರೀತಿ ನಾವು ಆಕ್ರಮಣ ಮಾಡ್ತೀವಿ, ತಡೆಯೋಕ್ಕೆ ಸಾಧ್ಯ ಆದರೆ ತಡೀರಿ. ಇದು ಇಂಟ್ರೂಸಿವ್ ಅಟ್ಯಾಕ್ ಅಂತ. ಏನೋ ಒಂದು ವ್ಯವಸ್ಥೆ ನಡೀತಿದೆ, ಅಲ್ಲಿ ಹೋಗಿ ಏನೋ ಅದನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ತೊಂದರೆ ಕ್ರಿಯೇಟ್ ಮಾಡೋದು. ಇದು ನೆಕ್ಸ್ಟ್ ಸ್ಟೆಪ್. ಅಂದರೆ ಈಗ 2020ನಲ್ಲಿ ತುಂಬ ಜಾಸ್ತಿ ಆಗಿರೋದು ಅಂದರೆ ಡಿಸ್ಟ್ರಕ್ಟಿವ್ ಅಟ್ಯಾಕ್. ನಾನು ಆಗಲೇ ಹೇಳಿದೆ, ಈ ಪಂಪ್ಗಳನ್ನು ಕೆಲಸ ಮಾಡೋದು ನಿಲ್ಲಿಸ್ಬೋದು, ನಂತರ ಅದನ್ನು ಕೆಲಸ ಮಾಡೋ ರೀತಿ ಮಾಡ್ಬೋದು. ಆ ಒಂದು ಅವಧಿ 1 ಗಂಟೆನೋ 2 ಗಂಟೆನೋ ಇರೋದಿಲ್ಲ. ಅದು ಪಂಪ್ಗಳನ್ನು ಹಾಳು ಮಾಡ್ತೀವಲ್ಲ, ಅದು ಡಿಸ್ಟ್ರಕ್ಟಿವ್ ಅಟ್ಯಾಕ್. ನಿಮ್ಮ ಸಿಸ್ಟಮ್ಮಿಂದ ಮಾಹಿತಿಯನ್ನು ಕದ್ದರೆ ದುರ್ಬಳಕೆ ಆಗ್ಬೋದು. ನಿಮ್ಮ ಸಿಸ್ಟಮನ್ನು ಹಾಳು ಮಾಡಿ
ಮಾಹಿತಿನೂ ಕದ್ದರೆ ಡಿಸ್ಟ್ರಕ್ಟಿವ್ ಆಗುತ್ತೆ. ನೀವು ಅದನ್ನು ಉಪಯೋಗಿಸಕ್ಕೆ ಬರೋ ರೀತಿಯಲ್ಲಿ ನಿಮ್ಮ ಸಿಸ್ಟಮನ್ನು ಪೂರ್ತಿ ಹಾಳು ಮಾಡ್ತಾರೆ. ಅಂದರೆ ಡಿಸ್ಟ್ರಕ್ಟಿವ್ ಟೆಂಡೆನ್ಸಿ ಇದೆಯಲ್ಲ, ಇದು ಪ್ರಾಯಶಃ ಜಾಸ್ತಿ ಆಗ್ತಾಯಿದೆ. ಸೊ ಈ ರೀತಿ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಈ ವರ್ಷ ಪ್ರಾಯಶಃ ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ನಾನು ನಿಮ್ಮನ್ನು ಸ್ಕೇರ್ ಮಾಡೋದಕ್ಕೆ ನಂಬರ್ಸನ್ನ ಇಲ್ಲಿ ಹಂಚ್ಕೊಳ್ತಾ ಇಲ್ಲ, ಬಟ್ ಫ್ಯಾಕ್ಟ್ ಇಸ್ ವಿ ಆರ್ ನಾಟ್ ಬೆಟರ್ ದೆನ್ ಲಾಸ್ಟ್ ಇಯರ್. ಎಷ್ಟಾಗುತ್ತೆ ಸೈಬರ್ ಅಪರಾಧಗಳು ಅಂತ ಸಾಧಾರಣವಾಗಿ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ವರ್ಷಕ್ಕೆ 2,000 ಅಂತೆ, 3,000 ಅಂತೆ. ಪ್ರತಿ ದಿವಸ ಎಷ್ಟಾಗ್ತದೆ ನೋಡಿ, 7,000 ಕೋಟಿ. 130 ದೇಶದಲ್ಲಿ, ಬರೀ ಒಂದು ದೇಶ ಅಲ್ಲ. ಆಮೇಲೆ ಸರ್ ಹೇಳಿದಾಗೆ ನಮ್ಮ ಭಾರತದ ಬಗ್ಗೆ ತುಂಬ ಪ್ರೀತಿ ಇರೋಂಥ ಸೈಬರ್ ಅಪರಾಧಿಗಳು ಇದ್ದಾರೆ. ಇಂಡಿಯಾ ಇಸ್ ದಿ 3rd ಮೋಸ್ಟ್ ಅಟ್ಯಾಕ್ಡ್ ಕಂಟ್ರಿ ಇನ್ ದಿ ವರ್ಲ್ಡ್. ಅದಕ್ಕೆ ನಮ್ಮ ಕೊಡುಗೆನೂ ಇದೆ, ಯಾಕಂದರೆ ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಹೀಗಾಗಿ ಅವ್ರಿಗೂ ಅದೊಂದು ಸ್ವಲ್ಪ ಉತ್ತೇಜನಕಾರಿಯಾಗಿ ಕಾಣುತ್ತೆ. ಹೇಗೋ ಇವರು ಸುರಕ್ಷತೆ ಬೇಡ ಅಂತಿದ್ದಾರೆ, ನಾವ್ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು. ಒಂದಿನಕ್ಕೆ 7,000 crores. ಪ್ರಾಯಶಃ ಈ ವರ್ಷ ಇಟ್ ವಿಲ್ ಬಿ 3 times more. ಸೊ 24 hours 7,000 crores ಅಂದರೆ 1 hourಗೆ ಎಷ್ಟಾಯಿತು, 1 ನಿಮಿಷಕ್ಕೆ ಎಷ್ಟಾಯಿತು ಅಂತ ಲೆಕ್ಕ ಮಾಡ್ಕೊತ ಬಂದರೆ ಅಪ್ರಾಕ್ಸಿಮೇಟ್ಲಿ 2 attacks per minute. ಕಾಂಪ್ಲಿಕೇಟೆಡ್ ಅಲ್ಲ, ನಮ್ಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಗ್ತಾಯಿದೆ ಅಂತ. ಎಲ್ಲೋ ಒಂದು ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ಯಾರೋ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬೈತಾ ಕೂತ್ಕೊತೀವಿ. ಯಾರೋ ದಿನ ಇಷ್ಟಾದರೂ ಕೂಡ ನಮ್ಮ ದೇಶದಲ್ಲಿ ಅಷ್ಟು ದೊಡ್ಡ ಮಟ್ಟದ ಹಾನಿ ಆಗ್ತಾ ಇಲ್ಲ. ಹಾಗಾದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ? ನಮ್ಮಂಥವ್ರೆ, ನಾವೇನು ಸೈಬರ್ ಸೆಕ್ಯೂರಿಟಿ ಪ್ರೊಫೆಷ್ನಲ್ಸ್ ಅಂತೀವಲ್ಲ, ಅವ್ರು ಮಾಡ್ತಾ ಇರೋದ್ರಿಂದ ಅಷ್ಟರ ಮಟ್ಟಿಗೆ ರಕ್ಷಣೆ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಅದು ಒಂಥರ ದೇಶ ಸೇವೆನೇ. ನೀವು ಆ ರೀತಿ ಭಾವನಾತ್ಮಕವಾಗಿ ಯೋಚನೆ ಮಾಡೋದ್ರೆ ಇಟ್ ಈಸ್ ಲೈಕ್ ಪ್ರೊಟೆಕ್ಟಿಂಗ್ ದಿ ಕಂಟ್ರಿ ಓನ್ಲಿ. ಸೊ 2020 ಅಂದರೆ ಹೋದ ವರ್ಷ ನಾವೆಲ್ಲ ಹೇಳಿದ್ವಿ, ಪ್ಯಾಂಡಮಿಕ್ ಬಂತು, ಲಾಕ್ಡೌನ್ ಆಯಿತು, ಎಷ್ಟೋ ಕಡೆ ಕೆಲಸ ನಿಂತು ಹೋಯಿತು, ಜನ ಮನೆಯಲ್ಲೇ ಸೇರಿಕೊಂಡ್ರು. ಇಷ್ಟಾದರೂ ಕೂಡ 3,600 ಕೋಟಿ ದಾಖಲೆಗಳು ಸೈಬರ್ ಕಳ್ಳರ ಪಾಲಾಗಿದೆ. ಮನೆಯಲ್ಲಿದ್ದರೂ ಕದಿಯೋದು ಬಿಟ್ಟಿಲ್ಲ ಅವರು. ಈ ವರ್ಷ ಪ್ರಾಯಶಃ ಇದು ಕೂಡ ಡಬಲ್ ಆಗ್ಬೋದು. ಕೊನೆಯದಾಗಿ ಉದ್ಯಮಗಳು ಅಂದರೆ ಇಂಡಸ್ಟ್ರೀಸ್, ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಇಂಡಸ್ಟ್ರಿ, ಅದರ ಮೇಲೆ ಸುಮಾರು 2,000 times ಜಾಸ್ತಿ ಅಟ್ಯಾಕ್ಸ್ ಆಗಿದೆ. ಹೆಲ್ತ್ ಕೇರ್ ಪ್ರಾಯಶಃ ಕೊನೆಯದು ಅಂದರೆ ಆ ಒಂದು ನಂಬರ್ ಆಫ್ ಇನ್ಸಿಡೆಂಟ್ಸ್ನಲ್ಲಿ ನೋಡ್ತಾ ಹೋದರೆ ಕೊನೆಯಲ್ಲಿ ಬರೋದು ಡಿಫೆನ್ಸ್. ಸಾಧಾರಣವಾಗಿ ಉಲ್ಟಾ ಹೇಳ್ತೀವಿ, ಡಿಫೆನ್ಸ್ ಮೇಲೆ ಮೊದಲಾಗುತ್ತೆ ಅಂತ. ಇಂಜಿನಿಯರಿಂಗ್ ಇಂಡಸ್ಟ್ರಿ, ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡಿದ್ವಿ, R&D ಲ್ಯಾಬ್ಸ್. ಪ್ರಾಯಶಃ ಈ ವರ್ಷ ವ್ಯಾಕ್ಸಿನ್ಗಳು ಬಂದರೂ ಕೂಡ ವ್ಯಾಕ್ಸಿನ್ಗಳು ತಲುಪಬೇಕಾದವರನ್ನು ತಲುಪದೇ ಇರಲಿ ಅನ್ನೋ ರೀತಿಯಲ್ಲಿ ಅಟ್ಯಾಕ್ಗಳು ನಡೆಯಿತು. ವ್ಯಾಕ್ಸಿನಿಂದ ನಮಗೆ ಒಂದು ಪ್ರಯೋಜನ ಆಗಲಿ ಅಂತ ಪಾಪ ಸೈಂಟಿಸ್ಟ್ಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ವ್ಯಾಕ್ಸಿನ್ಗಳನ್ನ ನಾವು ಕೈಯಲ್ಲಿ ಹಿಡ್ಕೊಂಡ್ಬಿಡೋಣ, ಅದಕ್ಕೆ ಒಂದು ಬೆಲೆ ಏರಿಕೆ ಆಗಲಿ, ಬ್ಲ್ಯಾಕ್ ಮಾರ್ಕೆಟ್ ಬರಲಿ, ಜನ ತುಂಬ ಡೆಸ್ಪರೇಟಾಗಿ ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಟು ತೊಗೊತೀನಿ ಅನ್ನೋ ಪರಿಸ್ಥಿತಿ ಬರಲಿ, ದುಡ್ಡು ಮಾಡ್ಕೊಳ್ಳೋಣ. ಸಪ್ಲೈ ಚೈನ್ ಅಂತೀವಲ್ಲ, ಸಪ್ಲೈ ಚೈನನ್ನು ನಮ್ಮ ನಿಯಂತ್ರಣಕ್ಕೆ ತೊಗೊಂಡ್ರೆ ಆಗೋಯ್ತು. ಇದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೀತಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ತುಂಬ ಆಗ್ತಾಯಿದೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ನೀವು ಯೋಚನೆ ಮಾಡಿದ್ರೆ, ಉದಾಹರಣೆಗೆ ಈ ಕಾಲೇಜ್, ಇಲ್ಲಿ ಯಾಕೆ ಸೈಬರ್ ಅಟ್ಯಾಕ್ ಮಾಡಬೇಕು? ಖಂಡಿತ ಮಾಡಬೇಕು. ಯಾಕಂದರೆ ಎಷ್ಟು ಮಾಹಿತಿ ಇದೆ. ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ವಿದ್ಯಾರ್ಥಿಗಳಾಗಿ ನಿಮಗೆ ಗೊತ್ತಿದೆ ಎಷ್ಟೆಲ್ಲ ದಾಖಲೆಗಳನ್ನು ಕಾಲೇಜ್ನವ್ರು ಕೇಳ್ತಾರೆ. ಎಲ್ಲ ದಾಖಲೆಗಳನ್ನು ಅವರು ಸುರಕ್ಷಿತವಾಗಿ ಇಟ್ಟಿರ್ತಾರೆ ಕಂಪ್ಯೂಟರ್ನಲ್ಲಿ, ಇಲ್ಲ ಅಂತಲ್ಲ. ಆದರೆ ವಿದ್ಯಾರ್ಥಿಗಳಾಗಲಿ ಅಥವಾ ನನ್ನಂಥ ಒಬ್ಬ ವಿಸಿಟರ್ ಆಗಲಿ ಅಥವಾ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಆಗಲಿ, ಯಾರೋ ಒಬ್ಬರ ಒಂದು ಮೊಬೈಲ್ ಫೋನ್ ಕಾಂಪ್ರಮೈಸ್ ಆದರೆ ಅಷ್ಟು ಮಾಹಿತಿಯನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ತಗೋಬೋದು. ಸೆನ್ಸಿಟಿವ್ ಡಾಟಾ ಅಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮ ಹೆಲ್ತ್ ಡಾಟಾ ಇರುತ್ತೆ, ಆಮೇಲೆ ನಿಮ್ಮ ಆಧಾರ್ ಕಾರ್ಡ್, ಮತ್ತೊಂದು ಯಾವುದೇ ಮಾಹಿತಿ ಕೂಡ ಕಾಲೇಜ್ನಲ್ಲಿರುತ್ತೆ. ಇಷ್ಟು ಒಟ್ಟಿಗೆ ಸಿಕ್ಕುತ್ತಲ್ಲ. ಅಂದರೆ ಫಿಸಿಕಲಿ ಯಾರೋ ಒಬ್ಬರು ಬಂದು ಕಳ್ತನ ಮಾಡಿ ತೊಗೊಂಡು ಹೋಗಿದ್ರು ಅನ್ನೋ ಕಾಲ ಹೊಟ್ಟೋಗಿ.
ಹೊರಗಡೆನೇ ಇರ್ಬೋದು. ಹಿ ಮೇ ಬಿ ಸಿಟಿಂಗ್ ಇನ್ ದಿಸ್ ಹೋಟೆಲ್. ಒಂದು ಫೋನ್, ಕಾಂಪ್ರಮೈಸ್ಡ್ ಫೋನ್ ಒಂದೇ ಒಂದು ಸಿಕ್ಕರೆ ಸಾಕು, ಕಾಲೇಜಿಗೆ ಇಟ್ಸ್ ಅ ಥ್ರೆಟ್. ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ವಾಟ್ ಈಸ್ ದಿಸ್ ಕಾಂಪ್ರಮೈಸ್ಡ್ ಫೋನ್? ಕಾಂಪ್ರಮೈಸ್ ಆಗದೆ ಇರೋ ಹಾಗೆ ಏನು ಮಾಡಬೇಕು, ಆದರೆ ಏನಾಗುತ್ತೆ? ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇನ್ ದಿಸ್ 2 days ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತ ಒಂದು ಕುತೂಹಲ ಇರ್ಬೋದಲ್ವ. $6,000 crores, $6 trillion. ಸೊ ಎಕಾನಮಿ ಸ್ಟೂಡೆಂಟ್ಸ್ ಇದ್ದರೆ ಇಲ್ಲಿ ಪ್ರಾಬ್ಲಿ ಒಂದು ದೇಶ ಅಂತ ಅಂದ್ಕೊಂಡ್ರೆ, ಸೈಬರ್ ಸೆಕ್ಯೂರಿಟಿ, ಸೈಬರ್ ಅಪರಾಧಿಗಳನ್ನ ಒಂದು ದೇಶ ಅಂದ್ಕೊಂಡ್ರೆ 3rd biggest economy in the world. $6 trillion ಒಂದು ವರ್ಷ. ಈ ವರ್ಷ ಎಷ್ಟಾಗುತ್ತೆ ಗೊತ್ತಾ? $15 trillion. ಪ್ರಾಬಲಿ ಮಚ್ ಬಿಗರ್ ದೆನ್ ಚೈನಾ ಆ್ಯಂಡ್ ಅಮೆರಿಕ. ಇಷ್ಟೊಂದು ದುಡ್ಡು ಅವ್ರು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ. ಇಮೇಲ್ನಲ್ಲಿ ಮಾಡ್ಬೋದು, ಅಥವಾ ಯಾವುದೇ ಕನೆಕ್ಟೆಡ್ ಡಿವೈಸಲ್ಲಿ ಮಾಡ್ಬೋದು, ವೈಫೈಯಲ್ಲಿ ಮಾಡ್ಬೋದು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನಮಗೇನೋ ಗೊತ್ತಿಲ್ಲದೇ ಮಾಡ್ತಾನೆ ಇರ್ತಾರೆ. ಇಲ್ಲಿ ಎಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ನಮಗೆ ಸೌಲಭ್ಯ ಸಿಗ್ತಾ ಇದೆ, ಒಂದು 70,000ನೋ 80,000ನೋ ಕೊಟ್ಟು ಫೋನ್ ತೊಗೊತೀವಿ. ಅದಕ್ಕೆ ಸೆಕ್ಯೂರಿಟಿ ಸಾಫ್ಟ್ವೇರ್ ಹಾಕ್ಕೊಳ್ರಿ ಅಂದರೆ ಅದಕ್ಕೆ 2,000 ಕೊಡಬೇಕಾ? ಆಮೇಲೆ ಫೋನ್ ಹೇಗೆ ಉಪಯೋಗಿಸ್ಬೇಕು ಅಂತ. ಇಂಟರ್ನೆಟ್ ಇದೆ, ಇಂಟರ್ನೆಟ್ ಪ್ಯಾಕ್ ಹಾಕ್ಕೊಂಡಿದ್ದೀವಿ, ಕಾನ್ಸ್ಟೆಂಟಾಗಿ ಇಂಟರ್ನೆಟ್ ಆನ್ ಆಗಿರಬೇಕಾ? ಅಗತ್ಯ ಇದ್ದಾಗ ಮಾತ್ರ ಬಳಸ್ಬೋದಲ್ವ? ಇಲ್ಲ, ದುಡ್ಡು ಕೊಟ್ಟಿದ್ದೀವಲ್ಲ, ಪ್ಯಾಕ್ ತೊಗೊಂಡಿದ್ದೀವಿ, ಇರಲಿ. ಇಂಟರ್ನೆಟ್ ಇದೆ ಅಂದಮೇಲೆ ಡಾಟಾ ವೇಸ್ಟ್ ಆಗಿಬಿಡುತ್ತಲ್ಲ, ಬೇಕಾದ್ದು ಬೇಡವಾದು ಎಲ್ಲ ಡೌನ್ಲೋಡ್ ಮಾಡ್ತಾ ಕೂತ್ಕೊಳ್ಳೋದು. ಯಾವ ಆ್ಯಪು ಸೆಕ್ಯೂರ್ ಆ್ಯಪಾ ಅಲ್ವಾ? ವೆಬ್ಸೈಟ್ ಯಾವುದು? ಅವ್ರು ಯಾಕೆ ಫ್ರೀಯಾಗಿ ಮೂವಿ ಕೊಡ್ತಾ ಇದ್ದಾರೆ, ಇವ್ರು ಯಾಕೆ ಫ್ರೀಯಾಗಿ ಬುಕ್ ಕೊಡ್ತಾ ಇದ್ದಾರೆ, ಅಷ್ಟೊಂದು ಹಾಡುಗಳು ಫ್ರೀಯಾಗಿ ಕೊಡ್ತಿದ್ದಾರಲ್ಲ, ಯಾವುದೂ ಇಲ್ಲ, ಫ್ರೀಯಾಗಿ ಬರ್ತಿದೆ ತಗೊಳ್ಳಿ. ಆಮೇಲೆ ಈ ಸಾಮಾಜಿಕ ಜಾಲತಾಣಗಳು, ಅದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಯಾಕಂದರೆ ಜಾಸ್ತಿ ಮಾತಾಡಿದ್ರೆ ಅದು ರೈಟ್ ಆಫ್ ಏನಂತಾರೆ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಶುರುವಾಗುತ್ತೆ. ಬಟ್ ಸೆಕ್ಯೂರಿಟಿ ಝೀರೋ. ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಎಷ್ಟು ಜನ ವಾಟ್ಸಪ್ ಉಪಯೋಗಿಸ್ತೀರಾ? ಎಲ್ಲರೂ, ವೆರಿ ಗುಡ್. ನಾನು ಉಪಯೋಗಿಸಲ್ಲ. ನಾನು ಯಾಕೆ ಉಪಯೋಗಿಸಲ್ಲ ಹೇಳ? ಬೆಳಗ್ಗೆ ಏನು ಬರುತ್ತೆ ವಾಟ್ಸಪ್ಪಲ್ಲಿ ನಿಮಗೆ? ಗುಡ್ ಮಾರ್ನಿಂಗ್, ಏನೋ ಒಂದು ಪಾಸಿಟಿವ್ ಮೆಸೇಜ್ ಬರುತ್ತೆ ಅಲ್ವಾ? ಏನಿರುತ್ತೆ ಆ ಮೆಸೇಜಲ್ಲಿ? ಒಂದು ಚಿತ್ರ ಇರುತ್ತೆ, ಯಾವುದೋ ಸೀನರಿ ಇರುತ್ತೆ, ಸನ್ರೈಸ್ ಇರುತ್ತೆ, ಯಾವುದೋ ದೇವಸ್ಥಾನ ಇರುತ್ತೆ, ಯಾವುದೋ ಮಗುದಿರುತ್ತೆ, ಏನೋ ಒಂದು ಚೆನ್ನಾಗಿರುವಂಥ ಒಂದು ಚಿತ್ರ ಇರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಆ ಚಿತ್ರ ಯಾರೋ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ತೆಗೆದಿರ್ತಾನೆ. ನಾವು ನೀವು ತೆಗೆದ್ರೆ ಅಷ್ಟು ಕ್ವಾಲಿಟಿ ಬರಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿ ಪಿಕ್ಚರನ್ನು ಫ್ರೀಯಾಗಿ ಯಾಕೆ ಕೊಡ್ತಾ ಇದ್ದಾರೆ? ಆಮೇಲೆ ಯಾವುದೋ ಮಗು ಇರುತ್ತಲ್ಲ, ಯಾರ ಮಗು ಅದು? ನಮ್ಮನೆ ಮಕ್ಕಳು ಫೋಟೋನ ಆ ಥರ ಫ್ರೀಯಾಗಿ ಕೊಡ್ತೀವ? ಇಲ್ಲ, ಚೆನ್ನಾಗಿದೆ, ಡೌನ್ಲೋಡ್ ಮಾಡೋ, ಶೇರ್ ಮಾಡು. ಹೇಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ನೋಡಿ. ಆಮೇಲೆ ನಿಮ್ಮಲ್ಲಿ ಈಗ ಹೊರಗಡೆ ಹೋದಾಗ ಬೇಕಾದ್ರೆ ನೋಡಿ, ನಿಮಗೆ ಬಂದಿರೋ ಇವತ್ತು ಬಂದಿರೋ ವಾಟ್ಸಪ್ ಮೆಸೇಜ್ಗಳನ್ನ ನೋಡಿ. ಯಾವುದೇ ಫೋಟೋಗ್ರಾಫ್ ಬಂದಾಗ ಡಾರ್ಕ್ ಸ್ಪಾಟ್ ಅಂತೀವಿ, ಯಾವುದೋ ಒಂದು ಕಾರ್ನರಲ್ಲಿ ಡಾರ್ಕ್ನೆಸ್ ಇರುತ್ತೆ. ಯಾಕಿರಬೇಕು? ಆ ಫೋಟೋ ಆ ಥರ ಇದೆ, ಅಷ್ಟು ಸಾಕು ಅಂತ. ಆ ಕಾರ್ನರಲ್ಲಿ ಏನು ಡಾರ್ಕ್ ಸ್ಪಾಟ್ ಬರುತ್ತೆ, ಅಲ್ಲಿ ಎಕ್ಸ್ಪ್ಲಾಯ್ಟ್ ಕಿಟ್ ಅಂತ ಕರಿತೀವಿ. ಎಕ್ಸ್ಪ್ಲಾಯ್ಟ್ ಕಿಟ್ ಇಸ್ ಜಸ್ಟ್ ಫ್ಯೂ ಬೈಟ್ಸ್, ಫ್ಯೂ ಲೈನ್ಸ್ ಆಫ್ ಕೋಡ್. ಅದು ಹಾರ್ಡ್ಲಿ ನಿಮ್ಗೆ ನೋಟಿಸ್ ಮಾಡೋಕ್ಕೂ ಆಗಲ್ಲ. ಆ ಎಕ್ಸ್ಪ್ಲಾಯ್ಟ್ ಕಿಟ್ಟನ್ನು ಡಾರ್ಕ್ ಸ್ಪಾಟಲ್ಲಿ ಎಂಬೆಡ್ ಮಾಡಿರ್ತಾರೆ. ಡೌನ್ಲೋಡ್ ಮಾಡ್ಕೊಂಡಾಗ ಚಿತ್ರನ ಆ ಎಕ್ಸ್ಪ್ಲಾಯ್ಟ್ ಕಿಟ್ ಕೂಡ ನಿಮ್ಮ ಫೋನ್ನಲ್ಲಿ ಸೇರಿಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಇಂಟರ್ನೆಟ್ ಕನೆಕ್ಟ್ ಆದಾಗ ಆ ಎಕ್ಸ್ಪ್ಲಾಯ್ಟ್ ಕಿಟ್ ಬರೆದಂಥ ಅಥವಾ ಕಳಿಸಿದಂಥ ವ್ಯಕ್ತಿ ಕಮ್ಯಾಂಡ್ ಆ್ಯಂಡ್ ಕಂಟ್ರೋಲ್ ಸರ್ವರ್ಸ್ ಅಂತೀವಿ, CNC ಸರ್ವರ್ಸ್ ಅಂತ, ಅದರ ಮುಖಾಂತರ ನಿಮ್ಮ ಫೋನನ್ನು ತನ್ನ ನಿಯಂತ್ರಣಕ್ಕೆ ತಗೊಳ್ತಾರೆ. ಯುವರ್ ಫೋನ್ ಇಸ್ ಕಾಂಪ್ರಮೈಸ್ಡ್. ಏನು ಮಾಡಲಿಲ್ವಲ್ಲ, ನನ್ನ ಹತ್ರ ಫೋನ್ ಇದೆ, ಯಾವ್ದೇನೂ ಮಾಡಿಲ್ಲ, ತುಂಬ ಒಳ್ಳೆಯವರು, ಖಂಡಿತ ಅಲ್ಲ. ಏನೆಲ್ಲ ಮಾಡ್ತಾರೆ ಗೊತ್ತಾ? ಒಂದು, ನೀವು ಯಾರ ಜೊತೆಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತೀರ ಕೇಳ್ಬೋದು, ರೆಕಾರ್ಡ್ ಮಾಡ್ಕೋಬೋದು.
ನಿಮ್ಮ ಫೋನಲ್ಲಿ ನಿಮ್ಮ ವೈಯಕ್ತಿಕವಾದ ಫೋಟೋಗಳು ದಾಖಲೆಗಳು ಏನಾರು ಇಟ್ಕೊಂಡಿದ್ರೆ ಅದನ್ನು ಕದಿಬೋದು. ಅಷ್ಟೇ ಅಲ್ಲ, ನಿಮ್ಮ ಫೋನಲ್ಲಿ ಸಾಧಾರಣವಾಗಿ ಬೇರೆಯವ್ರ ನಂಬರೆಲ್ಲ ಸೇವ್ ಮಾಡ್ಕೊಂಡಿರ್ತೀರಲ್ಲ, ಅವರಿಗೆಲ್ಲ ಎಕ್ಸ್ಪ್ಲಾಯ್ಟ್ ಕಿಟ್ ಕಳಿಸ್ಬೋದು. ಇದಕ್ಕಿಂತ ಡೇಂಜರಸ್ ಇತ್ತೀಚೆಗಾದಂಥ ಒಂದು ಘಟನೆ. ವಿದೇಶದಿಂದ ಒಬ್ಬರು ಬಂದರು ಭಾರತಕ್ಕೆ. ಏರ್ಪೋರ್ಟ್ನಲ್ಲಿ ಅವ್ರಿಗೊಂದು ಫೋನ್ ನಂಬರಿಂದ, ಅನ್ನೋನ್ ಫೋನ್ ನಂಬರಿಂದ ಕಾಲ್ ಬಂತು. ನಮ್ಮ ಟೆಂಡೆನ್ಸಿ ಇಲ್ವಾ, ಪಾಪ ಯಾರೋ ಮಾಡಿದ್ದಾರೆ, ವಾಪಸ್ ಫೋನ್ ಮಾಡೋಣ ಅಂತ ಅವರು ಫೋನ್ ಮಾಡಿದ್ರು. ಹಿ ವಾಸ್ ಅರೆಸ್ಟೆಡ್. ಬಟ್ ದಿ ಕಾಲ್ ಕೇಮ್ ಫ್ರಮ್ ಅ ಟೆರರಿಸ್ಟ್ ಆರ್ಗನೈಸೇಷನ್. 1000 ಜನ ಏರ್ಪೋರ್ಟ್ನಲ್ಲಿ ನಿಮ್ಮೊಬ್ಬರಿಗೇ ಟೆರರಿಸ್ಟ್ನವ್ರು ಯಾಕೆ ಫೋನ್ ಮಾಡ್ತಾರೆ, ನೀವು ಯಾತಕ್ಕೆ ವಾಪಸ್ ಫೋನ್ ಮಾಡಿದ್ರಿ ಅಂತ ಉತ್ತರ ಹೇಳಕ್ಕೆ ಕೂತಿದ್ದಾರೆ. ಎವಿಡೆನ್ಸಸ್ ಬೇಕಲ್ಲ. ವಾಟ್ಸಪ್ ಉಪಯೋಗಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಆಬ್ವಿಯಸ್ ಕ್ವಶನ್ಸನ್ನು ಕೇಳಿ. ವಾಟ್ ಈಸ್ ದಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್? ವೈ ಎನಿಬಡಿ ವಿಲ್ ಶೇರ್ ಇನ್ಫಾರ್ಮೇಷನ್ ವಿತೌಟ್ ಎನಿಬಡೀಸ್ ಪರ್ಮಿಷನ್? ಆ ಕ್ವಶನ್ಸನ್ನು ಹಾಕ್ಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿ. ಎನಿಥಿಂಗ್. ವಾಟ್ಸಪ್ ಒಂದು ಎಕ್ಸಾಂಪಲ್ ಅಷ್ಟೇ. ಸೋ ಮೆನಿ ಸೋಷಿಯಲ್ ಮೀಡಿಯಾ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಬೇಡಿ ಅಂತಲ್ಲ, ಬಟ್ ಅದು ಸುರಕ್ಷಿತವಾಗಿ ಬಳಸಿ ಅಂತ. ಇನ್ನೊಂದು, ಸೋಷಿಯಲ್ ಮೀಡಿಯಾ ಪರ್ಟಿಕ್ಯುಲರ್ಲಿ ಫೇಸ್ಬುಕ್ನಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತೀವಿ. ಯೋಚನೆ ಮಾಡಿ. ಇಲ್ಲಿ ಬರ್ತಾ ಯಾರು ಹಾಕಿರ್ಬೋದು, ಟುಡೇ ಐ ಮೀನ್ ಕಾಲೇಜ್ ಎಟ್ ಸೆಮಿನಾರ್ ಅಂತ ಅಲ್ವಾ? ಮನೇಲಿಲ್ಲ, ಕಾಲೇಜ್ನಲ್ಲಿ ಇದ್ದೀನಿ ಅಂತ ಕಳ್ಳರಿಗೆ ಹೇಳ್ಕೊಟ್ಟಿದ್ದು. ಸೇಮ್ ಥಿಂಗ್, ಟ್ರಾವೆಲಿಂಗ್, ಏರ್ಪೋರ್ಟ್, ಇನ್ನು 3 ದಿವಸ ಬರಲ್ಲ. ಎಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಆಮೇಲೆ ನಿಮ್ಮೆಲ್ಲ ಫೋಟೋಗಳು ಒಂಥರ ಬಯೋಡಾಟಾ ಥರ ಹಾಕ್ಬಿಟ್ಟಿರ್ತೀವಲ್ವ. ನಾವು ಯಾವ ಸ್ಕೂಲಲ್ಲಿ ಓದಿದ್ದು, ಯಾವ ಮನೇಲಿರೋದು, ನಮ್ಮ ಅಣ್ಣ ತಮ್ಮ ಯಾರು, ಅಪ್ಪ ಅಮ್ಮ ಯಾರು, ಎಲ್ಲನೂ ಹಾಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ಭಾಳ ಖುಷಿಯಲ್ಲಿ. ಏನಾಗುತ್ತೆ ಇದೆಲ್ಲ ಇನ್ಫಾರ್ಮೇಷನ್? ವೆನ್ ವಿ ಗಿವ್ ಇಟ್, somebody can create a duplicate identity. ಡೂಪ್ಲಿಕೇಟ್ ಐಡೆಂಟಿಟಿ ಮಾಡಿಕೊಂಡಾಗ ಫೋನ್ ನಮ್ಮ ಹತ್ರನೇ ಇರುತ್ತೆ, ಸಿಮ್ ಕಾರ್ಡ್ ಇನ್ನೊಂದು ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಕ್ರಿಯೇಟ್ ಆಗಿರುತ್ತೆ. ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಕ್ರಿಯೇಟ್ ಆದಾಗ ಅದರಿಂದ ಯಾರಿಗಾರು ಹೆದರಿಕೆ ಬರುವಂಥ ಫೋನ್ ಮಾಡ್ಬೋದು, ಕೆಟ್ಟ ಸಂದೇಶಗಳನ್ನು ಕಳಿಸ್ಬೋದು, ರಾಷ್ಟ್ರ ವಿರೋಧಿ ಕೆಲಸಕ್ಕೆ ಬಳಸ್ಕೋಬೋದು. ನಿಮ್ಮ ನಂಬರು, ನಿಮ್ಮ ಹೆಸರೇ ಎಲ್ಲ ಕಡೆ ಇರುತ್ತೆ. ಸೊ ತನಿಖೆ ಮಾಡೋದಕ್ಕೆ ಪೊಲೀಸರು ಬಂದಾಗ ನಿಮ್ಮ ಹತ್ರನೇ ಬರ್ತಾರೆ. ಇದೆಲ್ಲ ಬೇಕಾ? ಆಮೇಲೆ ಭಾಳ ಖುಷಿಯಾಗಿ ಹಂಚ್ಕೊಂಡ್ಬಿಡ್ತೀವಿ. ಯಾರು ಫೋನ್ ನಂಬರ್ ಕೊಡ್ರಿ ಅಂದರೆ ಆ ಪಬ್ಲಿಕ್ ಕಾಣೋಂಗೆ, ಇದು ನನ್ನ ಫೋನ್ ನಂಬರು, ಇದು ನನ್ನ ವಾಟ್ಸಪ್ ನಂಬರು ಅಂತ. ಬೇಕಾ? ಒಂದು ವ್ಯಾಲಿಡ್ ಫೋನ್ ನಂಬರ್ ಸಿಕ್ಕರೆ $100 ದುಡ್ಡು ಕೊಡ್ತಾರೆ. ಒಂದು ವ್ಯಾಲಿಡ್ ಫೋನ್ ನಂಬರ್. ಯಾಕೆ ಹಂಚ್ಕೋಬೇಕು? ಅಂದರೆ ನಮ್ಮ ವರ್ತನೆಯಲ್ಲೆಲ್ಲ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ತಾ ಹೋದರೆ ಎಷ್ಟೋ ಸುರಕ್ಷತೆ ಬರುತ್ತೆ. ನೋಡಿ, ನೀವು ಎಷ್ಟು ಜನ ಲ್ಯಾಂಡ್ಲೈನ್ ಎರಾಯಿಂದ ಬಂದಿದ್ರೆ ಗೊತ್ತಿಲ್ಲ. ಅಂದರೆ ಟೀಚರ್ಸ್ಗಳು ಬಿಟ್ಟರೆ ನೀವೆಲ್ಲ ಸ್ಟೂಡೆಂಟ್ಸು. ಆ ಲ್ಯಾಂಡ್ಲೈನ್ ಅಂತ ಈಗಲೂ ಮನೆಯಲ್ಲಿದ್ದರೆ ಅದಕ್ಕೊಂದು ಜಾಗ ಇದೆ, ಒನ್ ಪ್ಲೇಸ್ ಇನ್ ದಿ ಹೋಮ್. ಅದು ಮನೆ ತುಂಬ ಓಡಾಡಲ್ಲ. ಮೊಬೈಲ್ ಫೋನ್ ಆ ಥರ ಇಲ್ವೇ ಇಲ್ಲ, ಎಲ್ಲ ಕಡೆ ಓಡಾಡುತ್ತೆ. ಬಟ್ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್. ನನಗೆ ಸುಮಾರು ಕೇಸ್ಗಳು ಬರುತ್ತೆ. ಇಲ್ಲಿ ಲೇಡೀಸ್ ಇರೋದ್ರಿಂದ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವು ವೈಯಕ್ತಿಕವಾಗಿ ಇದ್ದಂಥ ಸಮಯದ ಯಾವುದೋ ಚಿತ್ರಗಳನ್ನು ತಗೊಂಡಿದ್ದಾರೆ, ನಾವು ಡ್ರೆಸ್ ಚೇಂಜ್ ಮಾಡ್ತಾ ಇರೋ ವಿಡಿಯೋ ಮಾಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹೀಗೆಲ್ಲ ಸುಮಾರು ಕೇಸ್ಗಳು ಬರುತ್ತೆ. ಅದರಲ್ಲಿ ಹೆಣ್ಮಕ್ಳು ತಪ್ಪಿರೋಲ್ಲ. ತಪ್ಪು ಬರೋದು ಅವ್ರ ರೂಮ್ನಲ್ಲಿರುವಂಥ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್. ಆಗಲೇ ಹೇಳಿದೆ ಕಾಂಪ್ರಮೈಸ್ಡ್ ಫೋನ್ ಅಂತ. ಸೊ ಆ ಕಾಂಪ್ರಮೈಸ್ಡ್ ಫೋನ್ ಆದಾಗ ಏನಾಗುತ್ತೆ, ಆ ಫೋನ್ನಲ್ಲಿ ಕ್ಯಾಮ್ರಾ ಇದೆ, ವಿಡಿಯೋ ಮಾಡ್ಕೋಬೋದು, ಫೋಟೋನೂ ತಗೋಬೋದು. ಸೊ ನೀವು ಮನೆ ತುಂಬ ಎಲ್ಲ ಫೋನನ್ನು ಇಟ್ಕೊಂಡು ಓಡಾಡಿದಾಗ ನೀವು ಏನೇ ವೈಯಕ್ತಿಕವಾದದನ್ನು ಮಾಡೋದು ಕೂಡ ರೆಕಾರ್ಡ್ ಮಾಡ್ಕೋಬೋದು, ವಿಡಿಯೋ ಮಾಡ್ಕೋಬೋದು, ಅದನ್ನು ದುರುಪಯೋಗ ಮಾಡ್ಕೋಬೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಪರಿಹಾರ ಏನು? ಐ ಆಮ್ ಟಾಕಿಂಗ್ ಅಬೌಟ್ ಪ್ರಾಬ್ಲಮ್ಸ್ ಅಂತ. ವಾಟ್ ಇಸ್ ಪರಿಹಾರ ಅಂತಂದ್ರೆ, ನನ್ನ ಸಜೆಷನ್, ನಿಮಗೆ ತೀರಾ ಅಗತ್ಯ ಅನಿಸೋ ಹೊತ್ತಿಗೆ ಮಾತ್ರ ಇಂಟರ್ನೆಟ್ ಬಳಸಿ. ಡೋಂಟ್ ಆಲ್ವೇಸ್ ಕನೆಕ್ಟ್ ಇಂಟರ್ನೆಟ್ ಆನ್ ಯುವರ್ ಫೋನ್. ಎರಡನೇದಾಗಿ,
ಹೇಗೆ ಲ್ಯಾಂಡ್ಲೈನ್ಗೆ ನಿಮ್ಮ ಮನೆಯಲ್ಲಿ ಒಂದು ಜಾಗ ಮಾಡಿದ್ದೀರಾ, ಅದೇ ಥರ ಒಂದು ಕಾಮನ್ ಪ್ಲೇಸಲ್ಲಿ ನಿಮ್ಮ ಫೋನ್ ಇಡಿ. ತಲೆದಿಮ್ ಪಕ್ಕನೇ ಫೋನ್ ಇರಬೇಕು ಅಂತಂದರೆ ಸ್ವಲ್ಪ ಬದಲಾಯಿಸ್ಕೊಡಿ. ಏನೂ ಆಗಲ್ಲ. ಈಗಿನ ಫೋನ್ಗಳ ರಿಂಗ್ ಟೋನು ವಾಲ್ಯೂಮ್ ನೋಡಿದ್ರೆ ರಾತ್ರಿ ಅಕಸ್ಮಾತ್ ಫೋನ್ ಬಂದರೆ ನಿಮ್ಮ ಮನೆಯವರಲ್ಲ, ನಿಮ್ಮ ರಸ್ತೆಯವ್ರನ್ನೆಲ್ಲ ಎಬ್ಸುತ್ತೆ. ಸೊ ಯು ವಾಂಟ್ ಲೂಸ್ ಎ ಕಾಲ್, ಬಟ್ ಮೇಕ್ ಎ ಪ್ಲೇಸ್. ಇಟ್ಸ್ ಹೈಜೀನ್ ಅಂತ. ಎರಡನೇದಾಗಿ ಈಗೇನಾದ್ರು ಕಾಂಪ್ರಮೈಸ್ ಆಗಿಬಿಟ್ಟಿದ್ರೆ ಹೇಗೆ ಗೊತ್ತಾಗುತ್ತೆ? ಆಬ್ವಿಯಸ್ ಕ್ವಶನ್, ರೈಟ್? ಕೆಲವು ಸೈನ್ಸ್ ಇರುತ್ತೆ, ನಾವು ಚೆಕ್ ಮಾಡಬೇಕು. ಅಂದರೆ ಯು ಹ್ಯಾವ್ ಟು ಚೆಕ್ ಎವ್ರಿ ಡೇ ಯೂಸೇಜ್, ಪರ್ಟಿಕ್ಯುಲರ್ಲಿ ಡಾಟಾ ಯೂಸೇಜ್. ಏನಾದ್ರು ಅಬ್ನಾರ್ಮಲಿಟಿ ಕಾಣುತ್ತಾ ಆಡ್ ಅವರ್ಸಲ್ಲಿ? ಇಫ್ ಯು ಲುಕ್ 24 hours ಡಾಟಾ ಯೂಸೇಜಲ್ಲಿ, ನೀವು ಮಲಗಿರೋ ಟೈಮಲ್ಲಿ ಕೂಡ ಏನಾದ್ರು ಡಾಟಾ ಯೂಸೇಜ್ ಆಗಿದೆಯಾ? ಅಥವಾ ನೀವು ಫೋನ್ ಬಳಸದೇ ಇರೋ ಟೈಮಲ್ಲಿ ಏನಾದ್ರು ಡಾಟಾ ಯೂಸೇಜ್ ಆಗಿದೆಯಾ? ಆಮೇಲೆ ನಿಮಗೆ ಗೊತ್ತಿಲ್ಲದೆ ಇರೋ ಯಾವುದೋ ಫೋನ್ ನಂಬರ್ಗಳಿಂದ ನಿಮ್ಮ ಫೋನ್ ಬರೋಕ್ಕೆ ಶುರುವಾಗ್ತಿದೆಯಾ? ಅಥವಾ ಸಮ್ ಜಂಕ್ SMS, ಅಂದರೆ ಮಾರ್ಕೆಟಿಂಗ್ SMS ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಮ್ ಜಂಕ್ SMSಗಳು ಬರ್ತಾ ಇರುತ್ತೆ. ಅದು ಮೊದಲು ಗೊತ್ತೇ ಇರಲ್ಲ ನಿಮ್ಗೆ, ಅದು ಏನೋ ನೀವು ಕ್ಲಿಕ್ ಮಾಡಿರಲ್ಲ, ಏನೂ ಮಾಡಿರಲ್ಲ, ಅಂದರೂ ಕೂಡ ಆ ಥರ SMS ಬರ್ತಾ ಇರುತ್ತೆ. ನಿಮ್ಮ ಫೋನು ಮೊದಲಿಗಿಂತ ತುಂಬ ಸ್ಲೋವಾಗಿ ಕೆಲಸ ಮಾಡುತ್ತೆ, ಬ್ಯಾಟ್ರಿ ಭಾಳ ಬೇಗ ಖರ್ಚಾಗುತ್ತೆ. ಈ ಥರ ಕೆಲವು ಟೆಲ್ ಸೈನ್ಸ್ ಯು ಕ್ಯಾನ್ ಚೆಕ್. ಎನಿ ಆಂಬಿಗ್ವಿಟಿ ದಯವಿಟ್ಟು ಆಥರೈಸ್ ಸರ್ವಿಸ್ ಸೆಂಟರ್ಗೆ ಹೋಗಿ ಅದನ್ನು ಸರಿಪಡಿಸ್ಕೊಡಿ. ಅದಷ್ಟೇ ಆದರೆ ಆಗಲ್ಲ, ಒಂದು 2,000 3,000 ಖರ್ಚಾಗುತ್ತೆ. ಒಂದು ಒಳ್ಳೆಯ ಸಾಫ್ಟ್ವೇರ್ ಹಾಕ್ಕೊಡಿ. ದಿಸ್ ಇಸ್ ಎ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಪ್ರೈವಸಿ. ಸೊ ಮನೆ ತುಂಬ 5 ಫೋನ್ ಇದೆ, 5ಕ್ಕೂ ಹಾಕೋಬೇಕಾ? ನಾವು ಯು ಗೆಟ್ ಎ ಫ್ಯಾಮಿಲಿ ಪ್ಯಾಕ್ ಕೈಂಡ್ ಆಫ್ ಅ ಲೈಸೆನ್ಸ್, ಯು ಕ್ಯಾನ್ ಡೂ ಇಟ್. ಮಲ್ಟಿಪಲ್ ಡಿವೈಸಸಲ್ಲಿ ಯೂಸ್ ಮಾಡ್ಕೋಬೋದು. ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಯೂಸ್ ಮಾಡ್ಕೋಬೋದು, ಮೊಬೈಲಲ್ಲಿ ಯೂಸ್ ಮಾಡ್ಕೋಬೋದು. ಯು ಕ್ಯಾನ್ ಯೂಸ್ ಇಟ್ ಇನ್ 2-3 ಪ್ಲೇಸಸ್ ಅಂತ ಕೊಡ್ತಾರೆ. 1 year ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಯು ಕ್ಯಾನ್ ಟ್ರೈ ಟು ಮೇಕ್ ಯೂಸ್ ಆಫ್ ಇಟ್. ಸೇಮ್ ಪ್ರಾಬ್ಲಮ್ ವಿತ್ ಕಂಪ್ಯೂಟರ್. ಏನು ಮಾಡ್ತೀವಿ ಸಾಧಾರಣವಾಗಿ? ಕಂಪ್ಯೂಟರ್ ಯಾರು ರಿಬೂಟ್ ಮಾಡೋರು ಅಂದ್ಬಿಟ್ಟು ಲಾಕ್ ಮಾಡ್ತೀವಿ. ವಿ ಡೋಂಟ್ ಸ್ವಿಚ್ ಆಫ್ ದಿ ಕಂಪ್ಯೂಟರ್. ಸೊ ಬೈ ಡಿಫಾಲ್ಟ್ ಹೆಚ್ಚು ಕಮ್ಮಿ ಎಲ್ಲ ಹೋಮ್ ಕಂಪ್ಯೂಟರ್ ಅಥವಾ ಈವನ್ ಪ್ರೊಫೆಷನಲ್ ಕಂಪ್ಯೂಟರ್ಸಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ, ಮೈಕ್ರೋಫೋನ್ ಇದ್ದೇ ಇರುತ್ತೆ. ಫೋನ್ ಕಂಪ್ಯೂಟರ್ಸ್ ರನ್ನಿಂಗ್, ಲಾಕ್ ಮಾತ್ರ ಮಾಡಿದರು. ಸೊ ಕಂಪ್ಯೂಟರ್ ಎಲ್ಲಿರಬೇಕು? ಬೆಡ್ರೂಮ್ನಲ್ಲಿರಬೇಕಾ, ಲಿವಿಂಗ್ ರೂಮಲ್ಲಿರಬೇಕಾ? ಚಾಯ್ಸಸ್ ಯುವರ್ಸ್. ಇಲ್ಲ ತುಂಬ ಸೇಫ್ ಆಗಿರ್ತೀನಿ ಅಂದರೆ ಶಟ್ ಡೌನ್ ದ ಸಿಸ್ಟಮ್. ಯು ಆರ್ ನಾಟ್ ಯೂಸಿಂಗ್ ಎ ಕ್ಯಾಮ್ರಾ, ಬ್ಲಾಕ್ ದಟ್. ಎವ್ರಿ ಡಿವೈಸ್ ಟೆಲಿವಿಷನ್ ಇರ್ಬೋದು, ಅಥವಾ ಈಗೆಲ್ಲ ಸ್ಮಾರ್ಟ್ ರೆಫ್ರಿಜರೇಟರ್ಸ್ ಬಂದಿದೆ, ಸ್ಮಾರ್ಟ್ ಲ್ಯಾಂಪ್ಸ್ ಬಂದಿದೆ. ಆ ಲ್ಯಾಂಪ್ಸ್ ಅಂದ ತಕ್ಷಣ ಒಂದು ಸಣ್ಣ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ನಾವು ಮಾತಾಡ್ತಾ ಇದ್ದೀವಲ್ಲ, ಲೆಟ್ಸ್ ಗೋ ಬ್ಯಾಕ್ ಟು ಫಿಸಿಕ್ಸ್. ಇಲ್ಲಿ ಸಾರ್ ಇರೋದನ್ನ ಐ ಆಮ್ ಟೇಕಿಂಗ್ ಲಿಟಲ್ ಲಿಬರ್ಟಿ ಅಷ್ಟೇ. ವೈಬ್ರೇಷನ್ಸ್ ಟ್ಯೂನಿಂಗ್ ಫೋರ್ಕ್ ಎಲ್ಲ ಇಟ್ಕೊಂಡು ಹೇಳ್ಕೊಡ್ತಾ ಇದ್ರು ಅವಾಗ, ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತೆಲ್ಲ. ಸೊ ಈಗ ನಾವು ಮಾತಾಡ್ತಾ ಇರೋದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಸೊ ಆಬ್ವಿಯಸ್ಲಿ ದಟ್ ಸೌಂಡ್ ವೇವ್ಸ್ ಆರ್ ರಿಫ್ಲೆಕ್ಟಿಂಗ್ ಸಮ್ವೇರ್. ರಿಫ್ಲೆಕ್ಟಿಂಗ್ ಫ್ರಮ್ ಎ ಲೈಟ್, ರಿಫ್ಲೆಕ್ಟಿಂಗ್ ಫ್ರಮ್ ದ ವಾಲ್ಸ್, ಎನಿವೇರ್. ಆ ವೈಬ್ರೇಷನ್ಸನ್ನು ನಾನು ಒಂದು ಸೆನ್ಸರ್ ಮುಖಾಂತರ ಕ್ಯಾಪ್ಚರ್ ಮಾಡ್ಕೊಳಕ್ಕಾದ್ರೆ ಐ ಕ್ಯಾನ್ ಹಿಯರ್ ವಾಟ್ ಈಸ್ ಬೀಂಗ್ ಸ್ಪೋಕನ್ ಇನ್ ದಿಸ್ ಕ್ಲೋಸ್ ರೂಮ್. ಆದರೆ ನಮ್ಮಲ್ಲಿ ಸೆಕ್ಯೂರಿಟಿ ಅಂದ ತಕ್ಷಣ ಏನು ಹೇಳ್ತೀವಿ? ಒಳಗಡೆ ಬರೋದು ಮೊದಲು ಫೋನ್ ತರಂಗಿಲ್ಲ, ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹತ್ರ ಫೋನ್ ಇಟ್ಬಿಟ್ಟು ಬನ್ನಿ. ದಿಸ್ ಇಸ್ ದ ಲೆವೆಲ್ ಆಫ್ ಕ್ರೈಮ್. ಫೋನೇನೋ ಇಟ್ಬಿಟ್ಟು ಬರ್ತೀನಿ, ಬಟ್ ಹಿಯರ್ ಒಂದು ಕಾಂಪ್ರಮೈಸ್ ಸಿಸ್ಟಮಲ್ಲಿ ದೇ ಕ್ಯಾನ್ ಟೇಕ್ ದಿ ವೈಬ್ರೇಷನ್ಸ್, ನೋ ವಾಟ್ ವಿ ಆರ್ ಟಾಕಿಂಗ್. ಅದಕ್ಕೇನು ಎಕ್ಸ್ಟ್ರಾ ಏನೋ ಒಂದು ಗ್ಯಾಡ್ಜೆಟ್ ಬೇಕಾಗಿಲ್ಲ. ನಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ಸಾಧಾರಣ ಒಂದು 40 to 42 ಸೆನ್ಸರ್ಸ್ ಇರುತ್ತೆ. ಸೊ ಒಂದು ಫೋನ್ ಕಾಂಪ್ರಮೈಸ್ ಆದಾಗ 42 ಸೆನ್ಸರ್ಸ್ ಐ ಕ್ಯಾನ್ ಯೂಸ್. Right from my heartbeat, the temperature of the environment where I am, how many people I am with, ಯಾವ ಎಲಿವೇಶನಲ್ಲಿ ಇದ್ದೀನಿ, GPS obviously ಎಲ್ಲರಿಗೂ ಗೊತ್ತಿರೋದೇ ಇದೆ. So many information you can get, one compromised phone. ಹಾಗಾಗದೇ ಇರೋಂಗೆ ನೋಡ್ಕೊಳ್ಳೋಣ. ಸಾಧ್ಯ ಆದಷ್ಟು ಎಚ್ಚರಿಕೆ ವಹಿಸೋದ್ರಿಂದ, ಮತ್ತು ಬರೀ ನಾವಿಲ್ಲಿ ಕೇಳ್ಬಿಟ್ಟು ಹೋಗೋದಲ್ಲ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ
ಅಥವಾ ಕುಟುಂಬದವರಿಗೆ ಯಾರ್ಯಾರಿಗೆ ಸಾಧ್ಯ ದಯವಿಟ್ಟು ಈ ಮಾಹಿತಿ ಹಂಚ್ತಾ ಹೋಗಿ. ಆಬ್ವಿಯಸ್ಲಿ ಟೈಮ್ ಲಿಮಿಟೇಷನ್ಸಲ್ಲಿ ತುಂಬ ಡೀಟೇಲಾಗಿ ಹೇಳಲಿಕ್ಕಾಗಲ್ಲ, ಬಟ್ ನೋ ಓನ್ಲಿ ಸೊಲ್ಯೂಷನ್ ಫಾರ್ ಆಲ್ ದಿಸ್ ಇಸ್ ಅವೇರ್ನೆಸ್. ನಾವೆಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಷ್ಟು ಈ ಒಂದು ಅಪರಾಧಗಳಿಂದ ಅಷ್ಟರ ಮಟ್ಟಿಗೆ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಅಗೇನ್ ಐ ಗೋಯಿಂಗ್ ಬ್ಯಾಕ್ ಟು ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ ಬಗ್ಗೆ ಹೋಗ್ತಾ ಇಲ್ಲ. ಈ ರೀತಿ ಕೆಲವು ಸೈಬರ್ ಅಪರಾಧಗಳು ಸಾಮಾನ್ಯವಾಗಿ ಬರುತ್ತೆ ಕಾಮನ್ ಪೀಪಲ್ ಅಂದಾಗ. ನಾನು ಆಗಲೇ ಹೇಳಿದೆ IP ಸ್ಪೂಫಿಂಗ್ ಮಾಡ್ಬೋದು. ಅಂದರೆ ನಿಮ್ಮ ಒಂದು ಫೋನು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ನ ಉಪಯೋಗಿಸ್ಕೊಂಡು ಇನ್ಯಾರೋ ಒಬ್ಬರು IP ದುರ್ಬಳಕೆ ಮಾಡಿಕೊಂಡು ನೀವೇ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಇಮೇಲ್ ಕಳಿಸ್ಬೋದು, ಕಾಲ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಫೋನ್ಗಳು ಆಗಲೇ ಹೇಳಿದೆ, ನಿಮ್ಮ ಫೋನ್ ಕಾಂಪ್ರಮೈಸ್ ಆಗಿದ್ದರೆ ಅದರ ದುರ್ಬಳಕೆ ಮಾಡ್ಕೊಬೋದು. ಮುಂದೆ GPS, ಇದು ಸ್ವಲ್ಪ ಹೊಸದಾಗಿ ಅವರು ಬುದ್ಧಿವಂತರಿದ್ದಾರೆ ರೀ, ಅವರು ದಡ್ರಿಲ್ಲ ಅಪರಾಧಿಗಳು, ಹೊಸದಾಗಿ ಶುರು ಮಾಡಿದರು. ನಾವೆಲ್ಲ ಈ GPS ಮ್ಯಾಪ್ಗಳೆಲ್ಲ ಉಪಯೋಗಿಸ್ತೀವಲ್ಲ, ಓಲಾ, ಊಬರ್, ಗೂಗಲ್. ಸಪೋಸ್ ಇಫ್ ಯು ಸ್ಪೂಫ್ ಎ GPS ಲೊಕೇಶನ್ ಏನಾಗುತ್ತೆ? ನಾನು ನ್ಯಾಷನಲ್ ಕಾಲೇಜ್ ಬರಬೇಕು ಮನೆಯಿಂದ, ಅದನ್ನೇ ಹಾಕಿರ್ತೀನಿ ಮ್ಯಾಪಲ್ಲಿ, ಐ ವಾಂಟ್ ಟು ಗೋ ಟು ನ್ಯಾಷನಲ್ ಕಾಲೇಜ್ ಅಂತ. ಸೊ ನ್ಯಾಷನಲ್ ಕಾಲೇಜ್ ಇಲ್ಲಿರೋದನ್ನು ಇನ್ನೆಲ್ಲೋ ಸಮ್ ಐಸೋಲೇಟೆಡ್ ಪ್ಲೇಸಲ್ಲಿ ತೋರಿಸಿದ್ರೆ ಐ ಬಿಲೀವ್ ಐ ಆಮ್ ಸ್ಟಿಲ್ ಗೋಯಿಂಗ್ ಟು ನ್ಯಾಷನಲ್ ಕಾಲೇಜ್. ಡೇಟಿಂಗ್ ಆ್ಯಪ್ಸ್ ಅಂತ ಬಂದಿದೆ, ಬ್ಲೈಂಡ್ ಡೇಟ್ ಅದು ಇದು ಅಂತೆಲ್ಲ ಏನೋ ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ರಾಬ್ಲಮ್ ಇರೋದು ಆ ನಿಮ್ಮ ಡೇಟ್ ಅಂತ ಏನು ತೋರಿಸುತ್ತಲ್ಲ, ವೆರಿ ಅನ್ಸೆಕ್ಯೂರ್ ಲೊಕೇಶನಲ್ಲಿ ಆ ಡೇಟ್ ತೋರಿಸಿದ್ರೆ ಏನು ಮಾಡ್ತೀರಿ? ಯು ಆರ್ ಟ್ರ್ಯಾಪ್ಡ್. ಯು ಮೇ ಬಿ ರಾಬ್ಡ್, ಯು ಮೇ ಫೇಸ್ ಎನಿ ಅನ್ನೋನ್ ಕಾನ್ಸಿಕ್ವೆನ್ಸಸ್. ಇದು GPS ಸ್ಪೂಫಿಂಗ್ ಪರ್ಟಿಕ್ಯುಲರ್ಲಿ 2020 ಒಂದು ಇನ್ವೆನ್ಷನ್ ಅನ್ಬೋದು. ಏನಾಗಿದೆ 2020, ಜಸ್ಟ್ ಟು ಗಿವ್ ಅನ್ ಎಕ್ಸಾಂಪಲ್ ಅಂದರೆ, ಇಫ್ ಯು ಗೋ ಬ್ಯಾಕ್ ಇವನ್ ಆನ್ ಗೂಗಲ್ ಯು ಕ್ಯಾನ್ ಗೋ ಆ್ಯಂಡ್ ಸರ್ಚ್ ಎಷ್ಟು ಶಿಪ್ಪಿಂಗ್ ಕಂಟೈನರ್ಸ್ ಹ್ಯಾವ್ ಬಿನ್ ಲಾಸ್ಟ್ ಎಟ್ ಸಿ ಅಂತ. ಶಿಪ್ಪಿಂಗ್ ಕಂಟೈನರ್ಸ್ ಅಂದರೆ ಮೇ ಬಿ ಎಸೆನ್ಷಿಯಲ್ ಮೆಡಿಸನ್, ಮೇ ಬಿ ಫುಡ್, ಮೇ ಬಿ ಎನಿಥಿಂಗ್, ಕಂಟೈನರ್ಗಳೇ ಕಳೆದೋಗ್ತವೆ. ವೆರಿ ಅನ್ಯೂಷಲ್. ಸೊ GPS spoofing can affect anything. It may affect freight, it can affect maps, it can affect navigation, airlines, anywhere. So ಇದು ಒಂದು ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಸೊ ಅಗೇನ್ ಕ್ರಾಸ್ ಚೆಕ್ ವೆದರ್ ಇಸ್ ದ ಸೇಮ್ ಲೊಕೇಶನ್ ಯು ಆರ್ ಗೋಯಿಂಗ್. ಯಾಕಂದರೆ ಶಾರ್ಟೆಸ್ಟ್ ರೂಟ್ ಅಂತ ಕೆಲವು ಬಾರಿ ತೋರಿಸ್ತಾ ಇರುತ್ತೆ, ಈ ರೂಟ್ ಬೇಡ, ಆ ರೂಟಲ್ಲಿ ಹೋಗು, ಈ ರೂಟಲ್ಲಿ ಹೋಗಿ. ಐ ಮೈ ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಕೆಲವು ಬಾರಿ ಆಗುತ್ತೆ. ನಾನು ಹ್ಯಾಡ್ ಟು ಟ್ರಾವೆಲ್ ಫ್ರಮ್ ನಾಟ್ ಜಯನಗರ್, ಸಮ್ ಅದರ್ ಪ್ಲೇಸ್, ಅಲ್ಲಿಂದ ನಾಗರಬಾವಿಯಿಂದ ನಾನು RT ನಗರ್ ಹೋಗಬೇಕಾಗಿತ್ತು. ಸೊ ಮ್ಯಾಪ್ ಹಾಕೊಂಡಾಗ ಇಟ್ ಶೋಡ್ ಹೀಗೆ ಹೋಗಿ ಎಲ್ಲ ತೋರಿಸ್ತಾ ಇತ್ತು. ವಿ ವರ್ ಡ್ರೈವಿಂಗ್, ಸಡನ್ಲಿ ಇಟ್ ಚೇಂಜ್. ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಥರ ಹೋದಾಗ ಸಡನ್ನಾಗಿ ಡೈರೆಕ್ಷನ್ಸ್ ಉಲ್ಟಾ ತೋರ್ಸೋಕ್ಕೆ ಶುರು ಮಾಡಿದ್ರು. It said if you go on the regular route, it's going to take more time. Something unusual ಅನ್ನಿಸ್ತು, ಯಾಕಂದ್ರೆ ಅಲ್ಲಿವರೆಗೂ ಕರೆಕ್ಟಾಗಿದ್ದ ರೂಟು ಸಡನ್ನಾಗಿ ಯಾಕೆ ಚೇಂಜ್ ಆಯಿತು ಅಂತ. ಆಮೇಲೆ ನೋಡ್ತಾ ಹೋದರೆ ಇಟ್ ಇಸ್ ಟೇಕಿಂಗ್ ಅಸ್ ಟು ನಂದಿನಿ ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಆ್ಯಂಡ್ ಆಲ್ ಓವರ್ ದಿ ವರ್ಲ್ಡ್, ಆ್ಯಂಡ್ ಫೈನಲಿ ಟೇಕಿಂಗ್ ಅಸ್ ಟು ಇದು RT ನಗರ್. ಆ್ಯಂಡ್ ನನ್ ಆಫ್ ದಿ ರೋಡ್ಸ್ ವರ್ ಸೆಕ್ಯೂರ್. somebody could have tried it. ಬ್ಲೈಂಡಾಗಿ ತೋರಿಸ್ತಾ ಇದೆ, ಟೈಮ್ ಉಳಿಯುತ್ತೆ ಅಂತ ತಿರುಗಿಸಿದ್ರೆ ಗಾಡಿನ, ಎಲ್ಲಿಗೆ ಹೋಗಿ ಎಂಡಾಗ್ತಾ ಇದ್ವಿ ಗೊತ್ತಿಲ್ಲ. ಸೊ ಇದು ಮಿತ್ ಅಲ್ಲ, ಇಟ್ ಇಸ್ ಆಲ್ರೆಡಿ ಹ್ಯಾಪನ್. ಸೊ ಬಿ ಲಿಟಲ್ ಕೇರ್ಫುಲ್ ಅಂತ. ಕ್ರಾಸ್ ಚೆಕ್ ಅಗೇನ್, ಸಡನ್ನಾಗಿ ಯಾವುದೋ ಇದು ನಿಮ್ಮ ಮ್ಯಾಪು ಬೇರೆ ರೀತಿಯಾಗಿ ತೋರಿಸುತ್ತೆ, ಬೇರೆ ಡೈರೆಕ್ಷನ್ ತೋರಿಸುತ್ತೆ. ಶಾರ್ಟೆಸ್ಟ್ ರೂಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲೋ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇಟ್ ಮೇ ಶೋ ಆನ್ ಆಲ್ಟರ್ನೇಟಿವ್ ರೋಡ್, ಬಟ್ ನಾಟ್ ಸೋ ಡಿವಿಯೇಷನ್. 5 ಕಿಲೋಮೀಟರ್ ಸುತ್ತಾಕೊಂಡು ವಾಪಸ್ ಬನ್ನಿ ಅಂದರೆ ಇಟ್ ಕೆನಾಟ್ ಬಿ ಅ ಶಾರ್ಟೆಸ್ಟ್ ರೂಟ್. ಬಿ ಅ ಲಿಟಲ್ ಅಲರ್ಟ್ ಅಂತ. ಸ್ನಿಫಿಂಗ್ ಇದು ದೊಡ್ಡ ಸಮಸ್ಯೆ. ನಾವು ಹೇಳ್ತೀವಿ ಎಲ್ಲ ಸಾಫ್ಟ್ವೇರ್ ಹಾಕೊಂಡ್ಬಿಟ್ಟಿದ್ದೀವಿ, ನಮ್ಮ ಕಾಲೇಜ್ ಸೆಕ್ಯೂರ್ ಆಗಿದೆ, ಕರೆಕ್ಟು. ಬಟ್ ನಾವೇನು ಶೇರ್ ಮಾಡ್ತಾ ಇರ್ತೀವಿ, ಪರ್ಟಿಕ್ಯುಲರ್ಲಿ ಮನೆಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಟ್ಕೊಂಡಿದ್ದೀವಿ, ಹೆಚ್ಚಾಗಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್, ಸ್ಟಡಿ ಫ್ರಮ್ ಹೋಮ್ ಇರೋದ್ರಿಂದ ಬಿ ಲಿಟಲ್ ಕೇರ್ಫುಲ್ ಆನ್ ವಾಟ್ ಈಸ್ ಬೀಯಿಂಗ್ ಶೇರ್ಡ್ ಬೈ ಯು ಔಟ್ಸೈಡ್ ಯುವರ್ ಪ್ರಮೈಸಸ್. ಪ್ಯಾಕೆಟ್ಸ್ ಆಫ್ ಇನ್ಫಾರ್ಮೇಷನ್ ಅಂತೀವಿ ಟೆಕ್ನಾಲಜಿನಲ್ಲಿ.
ಸೊ ಪ್ಯಾಕೆಟ್ ಸ್ನಿಫಿಂಗ್ ಅಂತ ನೀವೇನು ಕಳಿಸ್ತಾ ಇದ್ದೀರಾ ನಿಮ್ಗೇನು ಬರ್ತಾ ಇದೆ. ಆನ್ ದಿ ನೆಟ್ವರ್ಕ್ ಸೈಡ್ ದೇ ಟ್ರೈ ಟು ಟ್ರ್ಯಾಪ್ ಇಟ್ ಆ್ಯಂಡ್ modify it. ಬರೀ ಟ್ರ್ಯಾಪಿಂಗ್ ಅಲ್ಲ, ದೇ ಆರ್ ಇವನ್ ಮಾಡಿಫೈಯಿಂಗ್ ಇಟ್. ಸೊ ನೀವೇನೋ ಕಳಿಸಿರ್ತೀರ, ಅಲ್ಲೇನೋ ಹೋಗಿರುತ್ತೆ, ಅಥವಾ ಅವರೇನೋ ಕಳಿಸಿರ್ತಾರೆ, ನಿಮ್ಮ ಹತ್ರ ಬರೋಷ್ಟರಲ್ಲಿ ಇನ್ನೇನೋ ಚೇಂಜ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಅಲರ್ಟ್ ಆಗಿರಬೇಕಾಯ್ತು. ಹೈಜಾಕಿಂಗ್ ಇಸ್ ವಾಟ್ ವಿ ಟಾಕ್. ನಿಮ್ಮ ಫೋನ್ ಕಾಂಪ್ರಮೈಸ್ ಆಗಿರುತ್ತೆ, ಯಾರೋ ನಿಮ್ಮ ಫೋನ್ ಕೇಳ್ತಾರೆ, ಇನ್ಯಾರೋ ಮೆಸೇಜ್ ಕರೀತಾರೆ, ಇನ್ನೇನೋ ಮಾಡ್ತಾರೆ. ಇಟ್ಸ್ ಲೈಕ್ ಹೈಜಾಕಿಂಗ್ ಯುವರ್ ಡಿವೈಸಸ್. ಮ್ಯಾನ್ ಇನ್ ದಿ ಮಿಡಲ್, ದಿಸ್ ಇಸ್ ಬೇಸಿಕ್ಲಿ somebody overhearing your conversation, somebody reading your email, somebody trying to interfere in anything you are doing digitally. False authentication, ಇದು ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಬರೀ ಪಾಸ್ವರ್ಡ್ ಇದ್ದರೆ ಮಾತ್ರ ಸಾಲೋದಿಲ್ಲ. ದಯವಿಟ್ಟು ಗೋ ಫಾರ್ ಡಬಲ್ ಆರ್ ಟ್ರಿಬಲ್ ಲೇಯರ್ ಅಥೆಂಟಿಕೇಶನ್. ಸಿಂಗಲ್ ಅಥೆಂಟಿಕೇಶನ್ ಈಗ ತುಂಬ ಸುಲಭ ಇದೆ, ಯಾಕಂದರೆ ಮೋಸ್ಟ್ ಆಫ್ ಅವರ್ ಪಾಸ್ವರ್ಡ್ಸ್ ಆರ್ ವೆರಿ ವೀಕ್. ಸೊ ಪಾಸ್ವರ್ಡ್ ಹೇಗಿರಬೇಕು ಅಂತ ಟೆಕ್ನಿಕಲಿ ಸ್ಪೀಕಿಂಗ್, ಹೌ ಶುಡ್ ಬಿ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ, ಇಟ್ ಶುಡ್ ಹ್ಯಾವ್ ಎ ಮಿಕ್ಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಯು ಶುಡ್ ಚೇಂಜ್ ಇಟ್ ಎವ್ರಿ 30 days. ಸೊ ಪಾಸ್ವರ್ಡ್ ತುಂಬ ಚೆನ್ನಾಗಿರುತ್ತೆ, ಒಂದು ಚೀಟಿಲಿ ಬರೆದು ಪರ್ಸಲ್ಲಿ ಇಟ್ಕೊತೀನಿ, ನೋ, ಡೋಂಟ್ ಡೂ ದಟ್. ಸೊ ಎಷ್ಟು ನೀವು ಸ್ಟ್ರಾಂಗಾಗಿ ಮಾಡ್ತೀರಾ ನಿಮ್ಮ ಪಾಸ್ವರ್ಡನ್ನು, ಎಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತೀರಾ, ಮತ್ತು ಹಳೆ ಪಾಸ್ವರ್ಡನ್ನು ಮತ್ತೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಸುಲಭ ಆಯಿತು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಅಂತ. ಕಾಮನ್ ಮಿಸ್ಟೇಕ್ಸ್ ವಿ ಡೂ ಇಸ್, ನಮ್ಮ ಅಕ್ಕನ ಹೆಸರು, ತಮ್ಮನ ಹೆಸರು ಏನೋ ಇಟ್ಕೊಂಡು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀವಿ, ಅಥವಾ ನ್ಯಾಷನಲ್ ಕಾಲೇಜ್ ಅಂತಲೇ ಮಾಡಿರ್ತೀವಿ, ಇಂಡಿಯಾ, ಭಾರತ್, ವಾಟ್ ಎವರ್ ಇಟ್ ಈಸ್. ದೀಸ್ ಆರ್ ಈಸಿಲಿ ಕ್ರ್ಯಾಕಬಲ್. ಇಟ್ಸ್ ನಾಟ್ ಎ ಪರ್ಸನ್ ಕ್ರ್ಯಾಕಿಂಗ್ ಯುವರ್ ಪಾಸ್ವರ್ಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಇಸ್ artificial intelligence being used extensively. ಮ್ಯಾಥಮೆಟಿಕ್ಸ್ ಬಗ್ಗೆ ಸರ್ ಆಗಲೇ ಮಾತಾಡ್ತಾಯಿದ್ರು, ಅನ್ಫಾರ್ಚುನೇಟ್ ಯೂಸ್ ಆಫ್ ಮ್ಯಾಥಮೆಟಿಕ್ಸ್. So these are some areas where crimes are increasing. ಪವರ್ ಸಪ್ಲೈ ಇಂಟರಪ್ಟ್ ಆಗ್ತಾ ಇದೆ, ಡಿಸ್ಟ್ರಕ್ಟಿವ್ ಕೂಡ ನಡೀತಾ ಇದೆ. ಐ ಡೋಂಟ್ ವಾಂಟ್ ಟು ನೇಮ್ ದಿ ಕಂಟ್ರಿ, ಬಟ್ 2019 ನ್ಯೂ ಇಯರ್ ಸೆಲೆಬ್ರೇಷನ್, ಅಥವಾ you can say 2020 January 1st, ಅಥವಾ the eve of January 1st, one of the mega cities of the world was celebrating New Year. Power transformers, ಇಲ್ಲೆಲ್ಲ ನೀವು ನೋಡಿರ್ತೀರಲ್ಲ, ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫಾರ್ಮರ್ಸ್ ಸ್ಟಾರ್ಟೆಡ್ ಬ್ಲೋಯಿಂಗ್ ಅಪ್. ಮೊದಲು ಏನೋ ಪಟಾಕಿ ಹೊಡಿತಾ ಇದ್ದೀವಿ ಅಂದ್ಕೊಂಡಿದ್ರು. ಐ ಥಿಂಕ್ ದ ಸೌಂಡ್ ಇಸ್ ಗೆಟಿಂಗ್ ಕ್ಯಾರಿಡ್ ಓವರ್. ಫ್ಯಾನ್ ಯು ಕ್ಯಾನ್ ಸ್ವಿಚ್ ಆಫ್. ಸೊ ಏನೋ ಪಟಾಕಿ ಹೊಡಿತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರು, ಬಟ್ ಆಮೇಲೆ ಗೊತ್ತಾಯಿತು ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫಾರ್ಮರ್ಸ್ ವೇರ್ ಬ್ಲೋಯಿಂಗ್ ಅಪ್. ಅದನ್ನ ರೀಸ್ಟೋರ್ ಮಾಡಲಿಕ್ಕೆ ಸುಮಾರು 1 ವಾರ ಬೇಕಾಯ್ತು. ದಿಸ್ ವಾಸ್ ನ್ಯೂ ಇಯರ್ ಈವ್ ಆಫ್ 2020. ಈ ವರ್ಷ ಅದೇ ದೇಶದಲ್ಲಿ ದೇ ವೆಂಟ್ ಒನ್ ಸ್ಟೆಪ್ ಅಹೆಡ್. ದೇ ಟ್ರೈ ಟು ಟೇಕ್ ಕಂಟ್ರೋಲ್ ಆಫ್ ನ್ಯೂಕ್ಲಿಯರ್ ಮಿಸೈಲ್ಸ್. 2021 ಏನು ಮಾಡ್ತಾರೆ, ವಿ ಕ್ಯಾನ್ ಇಮ್ಯಾಜಿನ್. ಸೊ ಪವರ್ ಲೈನ್ಸ್ ಆರ್ ನಾಟ್ ಕನೆಕ್ಟೆಡ್ ಟು ಇಂಟರ್ನೆಟ್. ದಿಸ್ ಇಸ್ ವಾಟ್ ಐ ಸೆಡ್, ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂದಾಗ ದೇ ಆರ್ ನೋ ವೇ ಕನೆಕ್ಟೆಡ್ ಟು ಇಟ್. ಬಟ್ ಸ್ಟಿಲ್ a small thing. If most of the power lines, if you look at it, we talk about circuit breakers, relays. Illadukku one life irutte. There's a life of operation. Suppose that life is exceeded, what happens? It can fail any time. Or some way you can destructively spoil it, you can do it. They've done it in a lot of instances are there, but now prati one case study hogta illa. They did it in 2019 again in a petrochemical complex. ಒಂದು ಆ್ಯಸಿಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಾಯ್ಲರ್ಸನ್ನು ಮ್ಯಾನಿಪುಲೇಟ್ ಮಾಡಿದ್ರು. ದ ಟೆಂಪ್ರೇಚರ್ ಶಾರ್ಟ್ ಅಪ್ ಲೈಕ್ ಎನಿಥಿಂಗ್, ಆ್ಯಂಡ್ ಲಾಸ್ಟ್ ಮಿನಿಟ್ ಸಮ್ವೇರ್ ದೇ ವರ್ ಫೌಂಡ್ ಔಟ್ ಆ್ಯಂಡ್ ದ ಡ್ಯಾಮೇಜ್ ವಾಸ್ ಪ್ರಿವೆಂಟೆಡ್. ಅದರ್ವೈಸ್ ಆ ಸುತ್ತಮುತ್ತ ಏರಿಯಾದಲ್ಲಿ ಲಕ್ಷಾಂತರ ಜನಕ್ಕೆ ಒಂದು I can't say death, but at least there have been serious injury. Imagine boilers being used in a acid plant blowing up. Just remember Bhopal. And of course Bhopal has nothing to do with cyber crime, but
That's the kind of magnitude of attacks they're planning. But in Switzerland, entire resort was blocked. People inside the room could not come out. There was no water, no food, nothing. Literally, they couldn't come out at all. So what happens to the reputation of the resort? Would you like to go again? Illa. ಒಂದು ಸಲ ಅಂತ ಕೆಟ್ಟ ಅನುಭವ ಆದಾಗ ರೆಪ್ಯುಟೇಷನ್ ಹಾಳಾಗುತ್ತೆ. And they're doing even with medical devices. I don't want to pick that here because it's a sensitive thing. ನೀವೇನೋ ಲೈಫ್ ಸೇವಿಂಗ್ machines ಅಂತೀರಾ, clinical labs ಅಂತೀರಾ, MRI, CT scan, even pacemakers, they're manipulating it. So that's the seriousness of the situation. Of course, we know about bank, we spoke about water, electricity, hospitals, schools, industry, airlines, practically everywhere incidents are going up. So who are doing it? ಒಂದು 20 ವರ್ಷದ ಹಿಂದೆ ಯಾರೋ ಗರಾಜಲ್ಲಿ ಕೂತ್ಕೊಂಡು ಏನೋ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ರು. ಮೇ ಬಿ ಒನ್ ಪರ್ಸನ್, ಗ್ರೂಪ್ ಆಫ್ 3-4 ಯಂಗ್ಸ್ಟರ್ಸ್ ಟ್ರೈಂಗ್ ಟು ಡೂ ಸಮಥಿಂಗ್. ಅವ್ರಿಗೆ ಏನೋ ಒಂದು ನಾವು ಬ್ರೇಕ್ ಇನ್ ಆದರೆ ಏನೋ ಒಂದು ಪಬ್ಲಿಸಿಟಿ ಬರುತ್ತೆ, ಏನೋ ಒಂದು ಹೆಸರು ಬರುತ್ತೆ. ಕೆಲವರು ದೇ ಇವನ್ ಥಾಟ್ ದೇ ಮೇ ಗೆಟ್ ಎ ಜಾಬ್ ಅಂತ. Because I'm showing some skill, I may get a job. That's okay, but those days are gone. Today it is organized crime. ಹೇಗೆ ಇಲ್ಲಿ ಒಂದು ದೊಡ್ಡ ಕಂಪ್ನಿ ಮಾಡ್ತೀವಿ, ರಿಜಿಸ್ಟರ್ ಮಾಡ್ತೀವಿ, ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅದೇ ಥರ ಇಲ್ಲೂ ಕೂಡ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿರುತ್ತೆ, ಸಾವಿರಾರು ಜನ ಕೆಲಸ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ. ಲೀಗಲಿ ದೇ ಆರ್ ಪ್ರೊಟೆಕ್ಟೆಡ್. ದೇ ಕ್ಯಾನ್ ಡೂ ಎನಿ ಕ್ರೈಮ್ ಆ್ಯಂಡ್ ಗೆಟ್ ಅವೇ ವಿತ್ ಇಟ್. So that's the difference. Cyber terrorist, ಅಂದರೆ ನಾವು ಸಾಧಾರಣವಾಗಿ ಇಂಗ್ಲೀಷ್ನಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಆ್ಯಕ್ಟರ್ಸ್ ಅಂತ. ಸೊ ಇವರೆಲ್ಲ ಈ ಡಿಸ್ಟ್ರಕ್ಟಿವ್ ಥಿಂಗ್, ದೇ ಡೋಂಟ್ ಬಾದರ್ ಅಬೌಟ್ ಮೇಕಿಂಗ್ ಮನಿ, ಸ್ಟೀಲಿಂಗ್ ಮನಿ ಆ್ಯಂಡ್ ಆಲ್ ದಟ್. ಡಿಸ್ಟ್ರಕ್ಟಿವ್ ಆ್ಯಟಿಟ್ಯೂಡ್. ಸ್ಪಾಯ್ಲ್ ಅ ವಾಟರ್ ಸಿಸ್ಟಮ್, ಸ್ಪಾಯ್ಲ್ ಅ ನ್ಯಾವಿಗೇಷನ್ ಸಿಸ್ಟಮ್. somewhere create so much negative publicity that people revolt against the government. Oh, government ಬಗ್ಗೆ ನಮ್ಗೆ ವಿಶ್ವಾಸನೇ ಇಲ್ಲ, ಬ್ಯಾಂಕ್ ಬಗ್ಗೆ ಇಲ್ಲ, ಪ್ಯಾನಿಕ್, ಗೋ ಡ್ರಾ ಆಲ್ ದಿ ಮನಿ ಫ್ರಮ್ ದಿ ಬ್ಯಾಂಕ್, start refusing to listen to the government, lose belief in the government. The equations are very simple. They go by a very simple logic. 3.5% ಅಂದರೆ ಒಂದು ಜನಸಂಖ್ಯೆಯ 3.5% ಸರ್ಕಾರದ ವಿರುದ್ಧ ಹೋದರೆ, ಬೀದಿಗಿಳಿದರೆ ಆ ಸರ್ಕಾರ ಬೀಳುತ್ತೆ ಅಂತ. ತುಂಬ ಜನ ಬೇಕಾಗಿಲ್ಲ, 3.5% ಸಾಕು ಅವ್ರಿಗೆ. ಸೊ ದೇ ಕೀಪ್ ಆನ್ ಟ್ರೈಯಿಂಗ್ ಆಲ್ ದಿಸ್ ನಾನ್ಸೆನ್ಸ್. ಸೊ ಈ ರೀತಿಯಾಗಿ ಮಾಡ್ತಾರೆ. ಸೊ ಈ ಸರ್ಕಾರಿ ಪ್ರಾಯೋಜಿತ ಸೈಬರ್ ಅಪರಾಧಿಗಳ ಸಂಖ್ಯೆ ಇವತ್ತು ಪ್ರಾಯಶಃ ನಮ್ಮ ವಿಶ್ವಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಟೆರರಿಸಮ್ ಇಟ್ ಸೆಲ್ಫ್ ವಾಸ್ ಎ ಪ್ರಾಬ್ಲಮ್. ನಾವು ಸೈಬರ್ ಟೆರರಿಸಮ್ ಹಸ್ ಬಿಕಮ್ ಮೋರ್ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಬರೀ ನಾನಾಗಲೇ ಸೈಬರ್ ಫಿಸಿಕಲ್ ಸಿಸ್ಟಮ್ ಅಂದೆ. ಸೊ ಸೈಬರ್ ಫಿಸಿಕಲ್ ಸಿಸ್ಟಮ್ನಲ್ಲಿ ಕೆಲಸ ಮಾಡುವಂಥ ವೆಲ್ ಟ್ರೈನ್ಡ್, ಹೈಲಿ ಸ್ಕಿಲ್ಡ್ cyber criminals. Only advantage, only sad part is they are not using it for good work. So what motivates all these people? Lot of money, $6 trillion. ಅದರಲ್ಲಿ $1 million ಮಾಡ್ಕೊಂಡು ಒಳ್ಳೆಯದೇನೆ, ಒಂದು ವರ್ಷ ಆರಾಮಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋಗಿಲ್ಲ, ಏನೂ ಇಲ್ಲ, ದುಡ್ಡು ಬರುತ್ತೆ. ಅಥವಾ ದೇ ಆರ್ instigated by certain religious groups, instigated by certain fundamentalist groups, terrorist groups. ಏನೋ ಒಂದು ಸೇಡ್ ತೀರಿಸ್ಕೋಬೇಕು, ಏನೋ ಒಂದು ಮಾಡಬೇಕು ಅಂತೆಲ್ಲ ಮಾಡ್ತಾರೆ. ಆ್ಯಂಡ್ ಸಮ್ ಪೀಪಲ್ ವಾಂಟ್ ಟು ಡೂ ಇಟ್ ಅಂಡರ್ ಥ್ರೆಟ್. ದೇ ಆರ್ ಥ್ರೆಟನ್ಡ್. ನೀವು ಇದು ಮಾಡೋದ್ರೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೀಗೆ ಮಾಡ್ತೀವಿ, ಹಾಗೆ ಮಾಡ್ತೀವಿ ಅಂತೆಲ್ಲ ಫೋರ್ಸಿಬಲಿ ದೇ ಗೆಟ್ ಇಟ್ ಡನ್. ಸಮ್ ಆರ್ ಬ್ರೈಬ್ಡ್. ಸೊ ಮೆನಿ ರೀಸನ್ಸ್, ಬಟ್ ದೇರ್ ಇಸ್ ಆಲ್ವೇಸ್ ಅ ಹ್ಯೂಮನ್ ಫ್ಯಾಕ್ಟರ್. ಸ್ಯಾಡ್ ಪಾರ್ಟ್, 2020, most of the data breaches happened because of humans. Insiders, not outsiders, insiders. People within the organization compromised. So who is that black sheep anta kanhidiyodidella? That itself is a challenge for all of us. So this is how the whole ecosystem works. You can get anything. You can get a service, you can pay for it, you can get it. They can do a cyber crime for you. They can spoil anybody's business. They can spoil any manufacturing thing. Everything is available. Pay and get it.
ಅಂದರೆ ಇಂಡಸ್ಟ್ರಿ ಅಂದರೆ ಇಟ್ಸ್ ನೋ ಲಾಂಗರ್ ಒನ್ ಕಂಟ್ರಿ across the world, and everybody is affected badly. So don't get carried away by what you may listen to somebody. ಅದೇನೋ ಡಾರ್ಕ್ ನೆಟ್ ಅಂತ ಇದೆ, ಅಲ್ಲಿ ಹೋದರೆ ಏನೋ ಸಾಫ್ಟ್ವೇರ್ ಕೊಟ್ಬಿಡ್ತಾರೆ, ಅದರಿಂದ ಇದು ಮಾಡ್ಬೋದು. ದಯವಿಟ್ಟು ಅಂಥ ಅಡ್ವೆಂಚರಿಸಮ್ಗೆ ಹೋಗಬೇಡಿ. ಅಲ್ಲಿ ಹೋದರೆ ಸಮ್ವೇರ್ ಯುವರ್ ಎಂಟರಿಂಗ್ ದಿಸ್ ಟ್ರ್ಯಾಪ್, ಯು ಕ್ಯಾನ್ ಕಮ್ ಔಟ್, ಯು ಕ್ಯಾನ್ ನೆವರ್ ಕಮ್ ಔಟ್ ಆಫ್ ದಿಸ್. ಆ್ಯಂಡ್ ದೇ ಡೋಂಟ್ ವಾಂಟ್ ಕಾಂಪಿಟೇಷನ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಏನೋ ಡಾನ್ ಆಗ್ತೀವಿ ಅಂತೆಲ್ಲ ಅಂದ್ಕೊಳ್ಳೇಬೇಡಿ. ಯು ಬಿಕಮ್ ಎ ಕಾಂಪಿಟೇಟರ್ and you are just snubbed out. They don't care. ನಂತರ ನಾನು ಚಕ್ರವ್ಯೂಹ ಅಂತ ಹೇಳಿ ಕರಿತೀನಿ. ಒಳಗಡೆ ಹೋಗೋದು ಸುಲಭ ಇರುತ್ತೆ, ಆಚೆ ಬರೋದಕ್ಕಂತೂ ಸಾಧ್ಯ ಇಲ್ಲ. ದಟ್ಸ್ ಅನ್ಫಾರ್ಚುನೇಟ್. ಡೋಂಟ್ ಗೆಟ್ ಇನ್ ಟು ದಟ್. ಡೋಂಟ್ ಗೆಟ್ ಟೆಂಪ್ಟೆಡ್ ಬೈ ಆಲ್ ದಟ್. ಡಾರ್ಕ್ ನೆಟ್ಟಲ್ಲಿ ಏನಿರುತ್ತೆ ನೋಡೋಣ, ಇನ್ನೇನೋ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿ ಏನಾಗುತ್ತೆ ನೋಡೋಣ. ದಯವಿಟ್ಟು ಅಂತ ಅಡ್ವೆಂಚರಿಸಮ್ ಎಲ್ಲೂ ಹೋಗಬೇಡಿ. Even if you are under threat, somebody is forcibly asking you to do it, inform your teachers, inform your management that ಈ ಥರ ಯಾರೋ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ತಿಳಿಸಿ. There are a lot of actions that cyber police can do to prevent this kind of harassment. So cyber bullying ಅಥವಾ cyber harassment ಆದರೆ ಪ್ಲೀಸ್ ಟೇಕ್ ದ ಹೆಲ್ಪ್ ಆಫ್ cyber police. ಸೊ ಏನು ಮಾಡ್ಬೋದು ಇದೆಲ್ಲ ಆಗ್ತಾ ಇದ್ರೆ? ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ ಬರೀ ಪಾಸ್ವರ್ಡ್ ನಂಬ್ಕೋಬೇಡಿ. ದಯವಿಟ್ಟು 2 ಅಥವಾ 3 ಲೇಯರ್ ಮಾಡ್ಕೊಳ್ಳಿ. ಈ ಹಾಟ್ಸ್ಪಾಟ್ಸ್ ಅಂತಿದೆ ರೈಲ್ವೆ ಸ್ಟೇಷನಲ್ಲಿ, ಅಲ್ಲೆಲ್ಲ ಫ್ರೀ ವೈಫೈ ಅಂತ ಕೊಡ್ತಾರೆ, ಉಪಯೋಗಿಸಿ. ಅಲ್ಲಿ ಏನೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ದಯವಿಟ್ಟು ಮಾಡಬೇಡಿ. ಬ್ಯಾಂಕ್ ಅಕೌಂಟ್ ನೋಡೋಣ, ಅಮೆಝಾನಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ, ಆ ಥರದ್ದೆಲ್ಲ ಮಾಡಬೇಡಿ. ಇಫ್ ಯು ರಿಯಲಿ ಹ್ಯಾವ್ ಟು ಡೂ ಇಟ್, ಇಫ್ ಯು ಹ್ಯಾವ್ ಟು ಯೂಸ್ ಇಂಟರ್ನೆಟ್ ವೆನ್ ಯು ಆರ್ ಟ್ರಾವೆಲಿಂಗ್, try to use your mobile internet. Even hotel internet is not safe. The problem ಅಂದರೆ ಇಲ್ಲಿ ಒಂದು ಹೋಟೆಲ್ ಇದೆ. ಐ ಆಮ್ ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್, ನಥಿಂಗ್ ಟು ಡೂ ವಿತ್ ದಿ ಹೋಟೆಲ್. ಇಲ್ಲಿ ಒಂದು ಹೋಟೆಲ್ ಇದೆ. ನಾನು ಅಲ್ಲಿ ಹೋಗಿ ನನ್ನ ವೈಫೈ ಅದನ್ನ ಡಾಟಾ ಆನ್ ಮಾಡಿಕೊಂಡ್ರೆ ನನಗೆ ಅವನು ಫ್ರೀ ಅಂತ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಫ್ರೀ ವೈಫೈ ಅಂತ ಕೊಟ್ಟಿರ್ಬೋದು. ಲೆಟ್ಸ್ ಅಸ್ಯೂಮ್ ಇಟ್ಸ್ ಅ ಕಾಫಿ ಶಾಪ್. ಅಲ್ಲಿ ಹೋಗಿ ಕೂತಿದ್ದೀನಿ, ಫ್ರೀ ವೈಫೈ ಅಂತ ಕೊಡ್ತಾನೆ. ಐ ಆಮ್ ಹ್ಯಾಪಿ, ಐ ಡೋಂಟ್ ಹ್ಯಾವ್ ಟು ಪೇ ಫಾರ್ ಇಟ್ ಅಂತ. ಸೊ ವೆನ್ ಐ ಕನೆಕ್ಟ್, ಹಿ ಗಿವ್ಸ್ ಅ ಪಾಸ್ವರ್ಡ್. ಈ ಸ್ಕ್ರೀನ್ ಬರುತ್ತೆ, ಈ ಪಾಸ್ವರ್ಡ್ ಹಾಕಿ ನಿಮಗೆ ಫ್ರೀ ವೈಫೈ ಸಿಗುತ್ತೆ. ಐ ಆಮ್ ಹ್ಯಾಪಿ, ಐ ಡೋಂಟ್ ಇವನ್ ಲುಕ್ ಎಟ್ ಇಟ್. ಸ್ಪೂಫಿಂಗ್ ಹೇಳಿದೆ ಆಗಲೇ. ಸೊ ಆ ಕಾಫಿ ಶಾಪ್ IP ನ ಇನ್ನೊಬ್ಬ ಕ್ರಿಮಿನಲ್ ಅಲ್ಲಿ ಕೂತಿರ್ತಾನೆ ಕಾಫಿ ಶಾಪಲ್ಲಿ. ಅವನು ಅದೇ ಥರ ಒಂದು ಪೇಜ್ ಕ್ರಿಯೇಟ್ ಮಾಡಿ ನನಗೆ ಪಾಸ್ವರ್ಡ್ ಹಾಕು ಅಂತಾನೆ. ನಾನು ಹಾಕ್ತೀನಿ ಕನೆಕ್ಟೆಡ್, ಬಟ್ ಐ ಆಮ್ ಕನೆಕ್ಟೆಡ್ ಟು ಹಿಸ್ ನೆಟ್ವರ್ಕ್, ನಾಟ್ ದ ಕಾಫಿ ಶಾಪ್. ಆ್ಯಂಡ್ ಎನಿಥಿಂಗ್ ಐ ಡೂ, ನನ್ನ ಬ್ಯಾಂಕ್ ಅಕೌಂಟು ಏನೆಲ್ಲ ನಾನು ಅಲ್ಲಿ ಉಪಯೋಗಿಸ್ತಾ ಇರ್ತೀನಲ್ಲ ಆರಾಮಾಗಿ, ಹಿ ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ನಾನು ಅಲ್ಲಿ ಕೂತಿರ್ಬೇಕಾದ್ರೆ ನನ್ನ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ಬೋದು. ಇದು ಸಾಮಾನ್ಯವಾಗಿ ಬರುತ್ತೆ ಕಂಪ್ಲೇಂಟು. ನೋಡಿ, ಯಾರೋ ಫೋನ್ ಮಾಡಿಬಿಟ್ರು, ಆಮೇಲೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹೊಟ್ಟೋಯ್ತು ಅಂತ. ಯಾರೋ ಫೋನ್ ಮಾಡಿದ್ರೆ ದುಡ್ಡು ಹೋಗಲ್ಲ. ಫೋನ್ ಮಾಡಿದವರು ಬುದ್ಧಿವಂತರಾಗಿರ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಾಕ್ ಆಗ್ತಾ ಇದೆ, ಯಾರೋ ಫ್ರಾಡ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ದಯವಿಟ್ಟು ಒಂದು ಲಿಂಕ್ ಕಳಿಸ್ತೀನಿ, ನಿಮ್ಮ ಕ್ರಿಡೆನ್ಷಿಯಲ್ಸನ್ನು ಇನ್ನೊಂದ್ಸಲ ಎಂಟ್ರ್ ಮಾಡಿ, ಇಲ್ಲದವರು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ. ದೇ ಕ್ರಿಯೇಟ್ ದಟ್ ಸ್ಕೇರ್ವೇರ್. ಯು ಡೋಂಟ್ ಥಿಂಕ್, ಪ್ಯಾನಿಕ್ ಅಲ್ಲ, ದುಡ್ಡು ಹೊಟ್ಟೋಗುತ್ತೆ. ಮಾಡ್ತೀವಿ, ಇನ್ನೆಲ್ಲೋ ಹೋಗಿರುತ್ತೆ, ದುಡ್ಡು ಹೋಗುತ್ತೆ. ಸೊ ಡೋಂಟ್ ಗೆಟ್ ಇನ್ ಟು ದಿಸ್ ಟೆಂಪ್ಟೇಷನ್ಸ್. ಏನೋ ಬಂದ್ಬಿಟ್ಟಿದೆ, ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತಾರೆ, ಆ ಲಿಂಕಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಥವಾ ಇನ್ಯಾವುದೋ ಒಂದು ಪ್ಯಾಕೇಜ್ ಟೂರ್ ಫ್ರೀಯಾಗಿ ಕೊಡ್ತಾರೆ, ಅಲ್ಲಿ ಹೋಗಿ. ಎನಿ ಲಿಂಕ್ಸ್, ಡೋಂಟ್ ಬಿಲೀವ್ ಅಟ್ ಫೇಸ್ ವ್ಯಾಲ್ಯೂ. ಅಲ್ಲಿ ಡಿಜಿಟಲ್ ಆ್ಯಂಡ್ ಮೆಂಟಲ್ ಹೆಲ್ತ್, ದಟ್ಸ್ ಇಂಪಾರ್ಟೆಂಟ್ ಅಂತ. ಯಾಕಂದರೆ ವಿ ಆರ್ ಸ್ಟಿಲ್ ಅಂಡರ್ ದ ಥ್ರೆಟ್ ಆಫ್ ಪ್ಯಾಂಡಮಿಕ್. ಸೊ ಮನೇಲಿದ್ದಾಗ ಎಷ್ಟು ನಾವು ಡಿಜಿಟಲ್ ಹೈಜೀನ್ ಮೇಂಟೈನ್ ಮಾಡ್ತೀವಿ. ವಿ ಸ್ಪೋಕ್ ಅಬೌಟ್ ಇಟ್, ಪಾಸ್ವರ್ಡ್ಸ್, ಎವ್ರಿಥಿಂಗ್. That's also important, and people are under tremendous stress, and when you are under tremendous stress, you are prone to make mistakes. So ಸಾಧ್ಯ ಆದಷ್ಟು ಮನೆಯವ್ರ ಜೊತೆ ಇಂಟರ್ನೆಟ್ ಬಗ್ಗೆ ಆಗಲಿ ಅಥವಾ ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡಿ, ಟ್ರೈ ಟು ಫೈಂಡ್ ಔಟ್ ಇಫ್ ದೇ ಆರ್ ಅಂಡರ್ ಎನಿ ಪ್ರೆಷರ್ ಆರ್ ಎನಿಥಿಂಗ್, ಪರ್ಟಿಕ್ಯುಲರ್ಲಿ ಚಿಲ್ಡ್ರನ್. ಸೊ ಏನು ಮಾಡ್ತಾ ಇದ್ದಾರೆ ಏನು ಅಂದರೆ, ವಿ ಯೂಸ್ ವಾಟ್ ಇಸ್ ಕಾಲ್ಡ್ 3 Rs ಅಂತ. ರೊಟೀನ್ ಆಗಿ ಅಂದರೆ ದಿನ ಸಾಧ್ಯ ಆದಷ್ಟು ಮನೆಯವ್ರ ಜೊತೆ ಮಾತಾಡಿ. ರಿಲೇಷನ್ಶಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗಿವ್ ದಟ್ ಫೀಲಿಂಗ್ ದಟ್ they are safe. Anything unnormal, unusual they find, you are there to help them out. Our reassurance ದಿನ ಕೊಡ್ತಾ ಹೋಗಿ. ಮತ್ತು ಓವರ್ ಶೇರಿಂಗ್ ಆನ್ ಸೋಷಿಯಲ್ ಮೀಡಿಯಾ ಹೇಳಿದೆ, ದಯವಿಟ್ಟು
ಎಲ್ಲವನ್ನು ಹಂಚ್ಕೋಬೇಡಿ. ಹಂಚ್ಕೊಳ್ಳೇಬೇಕಾದ್ರೆ ವಿತ್ ಯುವರ್ ಫ್ರೆಂಡ್ಸ್ ಆರ್ ಎ ಕ್ಲೋಸ್ ಗ್ರೂಪ್. ಡೋಂಟ್ ಶೇರ್ ಆನ್ ಎ ಪಬ್ಲಿಕ್. ಬ್ಯಾಂಕ್ ಅಕೌಂಟ್ ಮೇಕ್ ಶೂರ್ ಇಟ್ ಇಸ್ ಸೇಫ್ ಅಂತ. ಈಗ ಎಷ್ಟೋ ಬಾರಿ ಗೊತ್ತೇ ಆಗಿರೋಲ್ಲ ನಮಗೆ. ಈ ರೌಂಡಿಂಗ್ ಆಫ್ ಅಂತ ಬರುತ್ತೆ, ಈ ಪರ್ಟಿಕ್ಯುಲರ್ಲಿ ಪೇಮೆಂಟ್ ಮಾಡಬೇಕಾದ್ರೆ 50 ಪೈಸಾ ಮೇಲಿದ್ರೆ ಅದು 0 ಆಗಿಬಿಡುತ್ತೆ. 50 ಪೈಸಾಕ್ಕಿಂತ ಜಾಸ್ತಿ ಇದ್ದರೆ ನೆಕ್ಸ್ಟ್ ₹1 ರೌಂಡ್ ಆಫ್ ಮಾಡ್ತಾರೆ. ಸೊ ರೌಂಡಿಂಗ್ ಆಫ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನಮ್ಮ ಗಮನ ಇರೋಲ್ಲ ಎಷ್ಟು ದುಡ್ಡು ಹೋಗಿರುತ್ತೆ. ಸೊ ದುಡ್ಡು ಬಂದಿದೆ ಅಂದ್ಕೊಂಡಿರ್ತೀವಿ, ನಿಜವಾಗ್ಲೂ ದುಡ್ಡು ಹೋಗಿರುತ್ತೆ. ಅದರಿಂದ ಚೆಕ್ ಯುವರ್ ಬ್ಯಾಂಕ್ ಅಕೌಂಟ್ಸ್ ರೆಗ್ಯುಲರ್ಲಿ. ಎನಿ ಟ್ರಾನ್ಸಾಕ್ಷನ್ ಅಟೆಂಪ್ಟೆಡ್ ಬಟ್ ಕ್ಯಾನ್ಸಲ್ಡ್. I'll give my own example. ನಾನು ಒಂದು ಆ್ಯಪ್ ಹಾಕ್ಕೊಂಡೆ. ಸೊ ಮೈ ಟ್ರಸ್ಟೆಡ್ ಸೋರ್ಸ್, ನಾಟ್ ಅ ಅನ್ಟ್ರಸ್ಟೆಡ್ ಸೋರ್ಸ್, ಟ್ರಸ್ಟೆಡ್ ಸೋರ್ಸ್, ಲಾಟ್ ಆಫ್ ಪೀಪಲ್ ಆರ್ ಯೂಸಿಂಗ್ ಇಟ್. ನಾನು ಆ್ಯಪ್ ಹಾಕ್ಕೊಂಡೆ. ನಾ ಆ್ಯಪ್ ಹಾಕ್ಕೊಂಡು 1 ಅವರಲ್ಲಿ ಐ ಗಾಟ್ 3 SMS alerts from my bank. Somebody was trying to buy iPhone in my name. I'm in Bangalore. The person trying to buy the phone was sitting in Beijing, and he or she was buying the phone in America. Trusted app. ಹೇಗೆ ಪ್ರಿವೆಂಟ್ ಆಯಿತು? ಅಟ್ ಸೆಟ್ ಲಿಮಿಟ್ಸ್. ನೋ ಆನ್ಲೈನ್ ಟ್ರಾನ್ಸಾಕ್ಷನ್ ಫಾರ್ ಡಾಲರ್ ಆರ್ ಎನಿ ಫಾರಿನ್ ಕರೆನ್ಸಿ. ಇಷ್ಟೇ ನಾನು ಕಾರ್ಡ್ ಯೂಸ್ ಮಾಡೋದು ದಿನಕ್ಕೆ, ಜಾಸ್ತಿ ಆದರೆ ಇಲ್ಲ. ದಟ್ ಪ್ರಾವಿಷನ್ ಮೋಸ್ಟ್ ಆಫ್ ಯುವರ್ ಬ್ಯಾಂಕ್ಸ್ ಗಿವ್. ಅಲರ್ಟ್ಸ್ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಿ, ಇವನ್ ಇಫ್ ದೇ ಆರ್ ಚಾರ್ಜಿಂಗ್ ಸಮ್ ಮನಿ, ಇಟ್ಸ್ ಸ್ಟಿಲ್ ವರ್ತ್ ಇಟ್. ಆ್ಯಂಡ್ ಸೆಟ್ ಯುವರ್ ಲಿಮಿಟ್ಸ್. ಬಿ ವೆರಿ ರಿಯಲಿಸ್ಟಿಕ್. ಬ್ಯಾಂಕ್ ಕ್ರೆಡಿಟ್ ಲಿಮಿಟ್ ಕೊಡ್ಬೋದು, 10 ಲಕ್ಷ ಕೊಡ್ಬೋದು. ಬಟ್ ನೀವು 10 ಲಕ್ಷ ಯು ಡೋಂಟ್ ಹ್ಯಾವ್ ಟು ಕೀಪ್ ಇಟ್ ಅಸ್ ದಟ್ ಲೆವೆಲ್ ಓನ್ಲಿ. ಇಫ್ ಯು ಆರ್ ಹಾರ್ಡ್ಲಿ ಯೂಸಿಂಗ್ 10,000, reduce the limit in that app or online banking, whatever features are available. Whenever you want, you can change it. ತೀರಾ ಅಗತ್ಯ ಬಂದಾಗ you can obviously change it. But don't keep it at that open limits. And suppose ಬ್ಲಾಕ್ ಮಾಡದೇ ಇದ್ದಿದ್ರೆ ಅವತ್ತು ಯಾರೋ 10 iPhone ತೊಗೊಂಡು ನಾನು ಬಿಲ್ ಕಟ್ಟಬೇಕಾಗ್ತದೆ, ಬಿಕಾಸ್ ಐ ಕಾಂಟ್ ಪ್ರೂವ್ ಎನಿಥಿಂಗ್. That's again behavioral stuff. ಆಮೇಲೆ ಕಂಟ್ರೋಲ್ ಆಫ್ ಯುವರ್ ಡಿಜಿಟಲ್ ಫುಟ್ ಪ್ರಿಂಟ್. ಮೋಸ್ಟ್ ಆಫ್ ಅಸ್ ಲೈಕ್ ಚೇಂಜಿಂಗ್ ಫೋನ್ಸ್. ಹೊಸ ಮಾಡೆಲ್ ಬಂದಿದೆ, ಫೋನ್ ಕೊಟ್ಬಿಟ್ಟು ಇನ್ನೊಂದು ಫೋನ್ ತೊಗೊತೀವಿ, ಡಿಲೀಟ್ ಮಾಡಿದ್ದೀವಿ ಅನ್ಕೊತೀವಿ. ಡಿಲೀಷನ್ ಇಸ್ ಆಸ್ ಫಾರ್ ಆಸ್ ದಿ ವಿಸಿಬಿಲಿಟಿ ಈಸ್ ಕನ್ಸರ್ನ್ಡ್. ಯು ಹ್ಯಾವ್ ಟು ಸ್ಯಾನಿಟೈಸ್ ಯುವರ್ ಹಾರ್ಡ್ವೇರ್, ಸ್ಯಾನಿಟೈಸ್ ಯುವರ್ ಫೋನ್. ಕಂಪ್ಯೂಟರ್ ಹೊಸ ತೊಗೊಂಡ್ವಿ ಅಂದ ತಕ್ಷಣ ಎಲ್ಲ ಡಿಲೀಟ್ ಮಾಡಿಬಿಟ್ಟಿವಿ, ನೋ ಯೂಸ್. ಮಾಡ್ತಾರೆ, ಕಳ್ಳರು ಮಾಡ್ತಾರೆ. ಅವ್ರ ಫೋನನ್ನೆಲ್ಲ ಡಿಲೀಟ್ ಮಾಡಿರ್ತಾರೆ, ಕಂಪ್ಯೂಟರ್ ಎಲ್ಲ ಡಿಲೀಟ್ ಮಾಡಿರ್ತಾರೆ. ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಡಿಲೀಟ್ ಮಾಡ್ತೀವಿ ಎಷ್ಟೋ ವಿಷಯಗಳನ್ನು. ನೋ, ಇನ್ ಡಿಜಿಟಲ್ ಇಟ್ಸ್ ಅ ಫುಟ್ ಪ್ರಿಂಟ್. ದೇರ್ ಸೋ ಮೆನಿ ಟೂಲ್ಸ್ ಅವೈಲಬಲ್ ವಿಚ್ ಕ್ಯಾನ್ ಹೆಲ್ಪ್ ಯು ರಿಕವರ್ ಆಲ್ ದಟ್. ಆ್ಯಂಡ್ ಇಷ್ಟೆಲ್ಲ ಮಾಡೋರಿಗೆ ನಮ್ಮ ಇನ್ಫಾರ್ಮೇಷನ್ ರಿಕವರ್ ಮಾಡ್ಕೊಳ್ಳೋಕೆ ಕಷ್ಟ ಆಗಲ್ಲ. ಸೊ ಬಿ ಕೇರ್ಫುಲ್ ವೆನ್ ಯು ಸ್ವ್ಯಾಪ್ ಯುವರ್ ಹಾರ್ಡ್ ಡಿಸ್ಕ್, ಫೋನ್, ಎನಿ ಡಿವೈಸ್ ಫಾರ್ ದಟ್ ಮ್ಯಾಟರ್. ಬಿ ಎ ಲಿಟಲ್ ಕೇರ್ಫುಲ್. ಆಮೇಲೆ ನಿಮ್ಮ ಫೋನ್ನಲ್ಲಿ ಬೇಡವಾದ್ದು ಅಥವಾ ಯೂಸ್ ಮಾಡದೇ ಇರೋ ಎಷ್ಟಾರು ಆ್ಯಪ್ಗಳಿರುತ್ತೆ ಅಥವಾ ಏನೇನೋ ಡಾಟಾ ಇರುತ್ತೆ, ಅದೆಲ್ಲ ತೆಗೆದುಬಿಡಿ. ನಾಟ್ ರಿಕ್ವೈರ್ಡ್. ಒಂದು ದೇ ಆರ್ ನಾಟ್ ಅಪ್ಡೇಟೆಡ್, ಹಾರ್ಡ್ಲಿ ಯೂಸ್ ದಮ್. ಯು ಡೋಂಟ್ ಯೂಸ್ ಇಟ್, ವೈ ಡು ಯು ವಾಂಟ್ ಇಟ್ ದರ್? ಆ್ಯಂಡ್ ಟೇಕ್ ಬ್ಯಾಕಪ್ಸ್ ರೆಗ್ಯುಲರ್ಲಿ. ವೆದರ್ ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಇದ್ರೂ ಕೂಡ ರೆಗ್ಯುಲರಾಗಿ ಬ್ಯಾಕಪ್ ತಗೊಳ್ಳಿ. ಯಾಕಂದರೆ ರ್ಯಾನ್ಸಮ್ ವೇರ್ ಬಗ್ಗೆ ಅವರು ಮಾತಾಡಿದ್ರು. ಇಫ್ ಯುವರ್ ಡಿವೈಸ್ ಇಸ್ ಬ್ಲಾಕ್ಡ್, ಅಟ್ಲೀಸ್ಟ್ ಯು ಹ್ಯಾವ್ ಡಾಟಾ, ಯು ಕ್ಯಾನ್ ಗೆಟ್ ಒನ್ ಮೋರ್ ಡಿವೈಸ್. ಆ್ಯಂಡ್ ನೆವರ್ ಪೇ ರ್ಯಾನ್ಸಮ್. ಅವ್ರು ಏನೇ ಥ್ರೆಟನ್ ಮಾಡಲಿ, ಏನೇ ಮಾಡಲಿ, ನಥಿಂಗ್ ವಿಲ್ ಹ್ಯಾಪನ್. ಬಟ್ ನೀವು ದುಡ್ಡು ಕೊಟ್ಟ ಮೇಲೂ ನಿಮ್ಗೇನೋ ರಿಲೀಫ್ ಸಿಕ್ಕಲ್ಲ. ಸೊ ಡೋಂಟ್ ಡೀಲ್ ಟು ದಟ್. ಬಟ್ ಮೋಸ್ಟ್ ಆಫ್ ದಿ ಹಾಸ್ಪಿಟಲ್ಸ್, ಇವನ್ ಇನ್ ಬ್ಯಾಂಗ್ಳೂರ್, ಆರ್ ಡೂಯಿಂಗ್ ಇಟ್. ದೇ ಆರ್ ಪೇಯಿಂಗ್. ದಟ್ಸ್ ಅ ಸ್ಯಾಡ್ ಪಾರ್ಟ್ ಆಫ್ ಇಟ್. So it's just some statistics if you are interested. Destructive attack, we have lost $350 million. Data leakage ಅಥವಾ data compromise on the $150 million. Business, lost business ಅಂತೀವಿ. Suppose your site is not working, or your card systems are not working, ಯಾವ್ದಾದ್ರು ಒಂದು ವರ್ಕ್ ಆಗದೆ ಹೋದರೆ you lose business ಅಲ್ಲ. ಸೊ ಆ business value which has been lost is about $57 million. ಆಮೇಲೆ ರ್ಯಾನ್ಸಮ್ವೇರ್ ಇಂದ ಬಿಡಿಸ್ಕೊಳ್ಳಿಕ್ಕೆ ದುಡ್ಡು ಕೊಟ್ಟು ಹಾಳು ಮಾಡ್ಕೊಂಡಿರೋದು 2,000 ಕೋಟಿ. ಆಲ್ ಡಾಲರ್ಸ್.
As I said, $6 trillion economy. This is 2020. 2021, $15 trillion economy. ಇದೆಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಯಿತು. ಸೊ ಏನು ಮಾಡೋದು ವರ್ಕ್ ಸಲುವಾಗಿ? So many jobs available, could be in IT, telecom, banks, even hospitals. Practically everybody is hiring now. So you can look at those job opportunities. ಆಮೇಲೆ ಈ ಫೀಲ್ಡಲ್ಲೇ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಾದರೆ ಸೈಬರ್ ಫೋರೆನ್ಸಿಕ್ಸ್ ಇರ್ಬೋದು, ಸೈಬರ್ ಇನ್ವೆಸ್ಟಿಗೇಷನ್ ಇರ್ಬೋದು, ಅದರಲ್ಲಿ ಯು ಕ್ಯಾನ್ ಲುಕ್ ಫಾರ್ ದೋಸ್ ಜಾಬ್ಸ್. Startups, you can do a lot of stuff. ಆಮೇಲೆ ಸೆಂಟರ್ ಆಫ್ ಎಕ್ಸಲೆನ್ಸ್, ಪರ್ಟಿಕ್ಯುಲರ್ಲಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ ದಿಸ್, you can plan a center of excellence. So that will bring in industry involvement. You can start your own certification courses. It puts you a league ahead of whatever other institutions are trying to do. So certificate ಮಾಡೋದ್ರಿಂದ ಪ್ರಯೋಜನ ಇಲ್ಲ. Try to go for a center of excellence model. So you can explore that. So cyber security andre it primarily depends on people, process, technology. So ಸೆಕ್ಯೂರಿಟಿ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ಬೋದು, ಆಡಿಟಿಂಗಲ್ಲಿ ಕೆಲಸ ಮಾಡ್ಬೋದು, ಲೀಗಲ್ಸಲ್ಲಿ ಕೆಲಸ ಮಾಡ್ಬೋದು, ಆಮೇಲೆ ಫೋರೆನ್ಸಿಕ್ಸಲ್ಲಿ ಕೆಲಸ ಮಾಡ್ಬೋದು, ಇನ್ವೆಸ್ಟಿಗೇಷನಲ್ಲಿ ಮಾಡ್ಬೋದು. ಸೊ ಮೆನಿ ಜಾಬ್ಸ್. ಅಂದರೆ ನಿಮಗೆ ಇಷ್ಟ ಬಂದಂಥ ಕಡೆ ನಿಮ್ಮ ಒಂದು ಆ್ಯಪ್ಟಿಟ್ಯೂಡು ಮತ್ತು ನಿಮ್ಮ ಇಂಟ್ರೆಸ್ಟ್ ನೋಡಿಕೊಂಡು ಯು ಕ್ಯಾನ್ ಅಪ್ಲೈ ಫಾರ್ ದ್ಯಾಟ್. ಸೊ ದಟ್ಸ್ ಆಲ್ಸೋ ಪಾಸಿಬಲ್. ಫೋರೆನ್ಸಿಕ್ಸ್ ಅಂದಾಗ ಈ ಥರ ವರ್ಕ್ ಇರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಫಾಲೋ ದ್ಯಾಟ್. ಯು ಹ್ಯಾವ್ ಟು ಕ್ರಿಯೇಟ್ ಲಾಟ್ ಆಫ್ ಮಾಡೆಲ್ಸ್. ಎವ್ರಿಥಿಂಗ್ ಇಸ್ ಪ್ರೀ-ಡಿಫೈನ್ಡ್. You have to learn all the skills, obviously you have to learn all the skills. But it's worth to do working in that kind of a situation. ಇದು ಯಾವುದಕ್ಕೂ ಕೂಡ ಆಸ್ ಐ ಸೆಡ್ ಅರ್ಲಿಯರ್ ಇಂಜಿನಿಯರಿಂಗೇ ಬೇಕು ಅಂತಿಲ್ಲ. ಈವನ್ ಇಫ್ ಯು ಡನ್ BA, BSc, BCom or even diploma you can apply for this. ಇದು ಕ್ಯಾರಿಯರು ಎಂಟ್ರಿ ಲೆವೆಲಲ್ಲಿ ಕೆಳಗಡೆ ಇರ್ತೀರಾ. ಆಸ್ ಯು ಮೂವ್ ಅಪ್ ದಿ ಲ್ಯಾಡರ್ ಯು ಕ್ಯಾನ್ ಗೋ ಆಲ್ ದಿ ವೇ ಟು CISO, or what we call as a data protection officer, equivalent to CEO of any big company. And it's much faster growing to that level. ಯಾಕಂದರೆ ನಿಮ್ಮ ಪರ್ಫಾರ್ಮೆನ್ಸು, ನಿಮ್ಮ ಸ್ಕಿಲ್ಸ್ ಮೇಲೆ ನಿಮ್ಮ ಪ್ರಮೋಷನ್ ಗ್ಯಾರಂಟೀಡ್. ಕೆಲಸ ಮಾಡಬೇಕು, ಆಬ್ವಿಯಸ್ಲಿ ಯು ಟು ವರ್ಕ್. ಯಾಕಂದರೆ ಎಂಟ್ರಿ ಲೆವೆಲಲ್ಲಿ ಯು ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಹೋದ ತಕ್ಷಣ ನನಗೆ ಪ್ರಮೋಷನ್ ಬೇಕು, ನೋ ಯು ವಾಂಟ್ ಗೆಟ್ ಇಟ್. ಒಂದು 5 ವರ್ಷ ಕೆಲಸ ಮಾಡಬೇಕಾಗತ್ತೆ. ಮಿಡ್ಲ್ ಲೆವೆಲಲ್ಲಿ ಒಂದು 10 ವರ್ಷ ಆದರೂ ಮಾಡಬೇಕು ಟಿಲ್ ಯು ಗೋ ಟು ಸೀನಿಯರ್ ಲೆವೆಲ್. ಬಟ್ ಏನು ಅಂತಂದರೆ ಯು ಟು ಸ್ಪೆಷಲೈಸ್ ಈ ಫೀಲ್ಡಲ್ಲಿ ಯು ಆರ್ ಗುಡ್ ಅಂತ. ಡೋಂಟ್ ಬಿ ಎ ಜರ್ನಲಿಸ್ಟ್ ಅಂತ ಒಂಥರ ಎಲ್ಲ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ನೋ, ದಟ್ಸ್ ಪ್ರಾಬ್ಲಿ ಎಟ್ ಎಂಟ್ರಿ ಲೆವೆಲ್. ಬಟ್ ನೀವು ಮೂವ್ ಟು ಮಿಡಲ್ ಲೆವೆಲ್ ಯು ಹ್ಯಾವ್ ಟು ಬಿ ಎ ಸ್ಪೆಷಲಿಸ್ಟ್. ಸೊ ಯು ಆರ್ ಅ ಸ್ಪೆಷಲಿಸ್ಟ್ ಇನ್ ಫೋರೆನ್ಸಿಕ್ಸ್, ಯು ಆರ್ ಅ ಸ್ಪೆಷಲಿಸ್ಟ್ ಇನ್ ಡಿವೈಸಿಂಗ್ ನ್ಯೂ ಸಿಸ್ಟಮ್ಸ್, ಆರ್ ಇವಟ್ ಬಿ ಇದೆಲ್ಲನೂ ದ ಹೋಲ್ ಥಿಂಗ್ ಟುಡೇ ರೆಸ್ಟ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. Cyber crime is being done using artificial intelligence. Cyber crime prevention is also being done using artificial intelligence. So whoever is better wins. So that's the situation today. So as usual, ಏನು skills, primary skills require mathematics ಚೆನ್ನಾಗಿ ಗೊತ್ತಿರಬೇಕು. ಪರ್ಟಿಕ್ಯುಲರ್ಲಿ ಕ್ಯಾಲ್ಕುಲಸ್ ಎಲ್ಲ ಗೊತ್ತಿದ್ರೆ ಒಳ್ಳೆಯದು. ಫಿಸಿಕ್ಸ್ ಬಗ್ಗೆ ಆಸಕ್ತಿ is not enough, because artificial intelligence itself runs on physics. So if you are really fond of physics, that's a very beautiful field to work on. Anything else, communication, writing, and how comfortable you are working in virtual groups, virtual small groups. Hardly there may be 4 or 5 people in your team, and ನೀವು ಬೆಂಗಳೂರಲ್ಲಿ ಇರ್ತೀರ, ಇನ್ನೊಬ್ರು ಯಾರೋ ಚೈನಾದಲ್ಲಿ ಇರ್ತಾರೆ, ಇನ್ನೊಬ್ರು ಇನ್ಯಾವುದೋ ಊರಲ್ಲಿ ಇರ್ತಾರೆ. ಒಬ್ಬರನ್ನೊಬ್ಬರು ನೋಡೋಕ್ಕೆ ಆಗಲ್ಲ. ಆದರೂ ಯು ಹ್ಯಾವ್ ಟು ಕೊಲ್ಯಾಬ್ರೇಟ್, ಯು ಹ್ಯಾವ್ ಟು ವರ್ಕ್. ದಟ್ಸ್ ದ ಚಾಲೆಂಜ್ ಹಿಯರ್. ಸೊ ಪ್ರಾಬ್ಲಿ ದಟ್ಸ್ ದ ಸೇಮ್ ವಿತ್ IT ಆಲ್ಸೋ. ಸೊ ಇಟ್ಸ್ ಅ ಚೇಂಜಿಂಗ್ ಸಿಚುಯೇಷನ್ ದೇರ್. Organization, suppose this college wants a certification in cyber security ಅಂದರೆ just as you have CMM level 1, 2, 3, 4 ಆ ಥರ ಇರೋಂಗೆ ಸೆಕ್ಯೂರಿಟಿನಲ್ಲಿ ಯು ಗೆಟ್ 5 level of certification. So any organization wants to get it, maybe industry or institution or even university, you can help them get it. That's again a consulting role, you can do it. And that's where I said center of excellence. If you establish a center of excellence, you can generate income by all this consultancy also. ಇದು ಫ್ರಮ್ ದ ಅದರ್ ಸೈಡ್ ಆಫ್ ದಿ ಟೇಬಲ್ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ.
ಎಷ್ಟೆಲ್ಲ ಪ್ಲಾನಿಂಗ್ ಮಾಡಿರ್ತಾರೆ ನೋಡಿ. It starts with how you get access, how you execute what you want to do, how you plan the whole thing. So it's a very skilled job. These are some of the tools you can learn. Andre across the world ಏನಾಗ್ತಾ ಇದೆ, every second you can know it. ಇಷ್ಟೆಲ್ಲ ಕಷ್ಟಪಡಲ್ಲ, ತುಂಬ ಟೆಕ್ನಿಕಲ್. I just want to work on a tool, and there are a lot of tools available. This is one of the tools. It's ಇದೇ ಥರ you get a lot of tools in the market. You can learn online. You can learn even from Cisco. You get Cisco certification online. So ಆ ಥರ ಮಾಡ್ಕೋಬೋದು. So if you want certification, you go in for whichever you want to use as a career. Don't do it just for getting a job. So that's one more thing. Srinidhi is already here, so I think I'll wind up my part of it. Any questions? It is safe as long as your system is not compromised. Safety from the payment gateway or transaction is very much taken care. Problem comes in our devices. Sir, difference between HTTP and HTTPS. Sorry? HTTP ಅಂತ ಬರುತ್ತೆ ನೋಡಿ, ಅದು ಮತ್ತೆ HTTPS. Yes, ಇರೋದನ್ನು ಯೂಸ್ ಮಾಡಿ. It is more secure ಅಂತ. ಅಂದರೆ it has a digital certificate which talks about security. So use the HTTPS. What is the future of blockchain in India, sir? Blockchain, Bitcoin, cryptocurrencies. No, forget Bitcoin. Cryptocurrency, I don't think government has allowed it. So if you're asking specific to blockchain, first thing, cryptocurrency, Bitcoin is, you can say, blockchain version 1. So today we are at blockchain version 5. So forget cryptocurrency, Bitcoin and all that. But other version 2, 3, 4 give very good job opportunities, particularly on supply chain, finance, contracts. So you can try for it. ಒಳ್ಳೆ ಸ್ಕೋಪ್ ಇದೆ. Even governments are implementing it. So government ಅಥವಾ private sector ಅಲ್ಲಿ ನಿಮಗೆ ಸಾಕಷ್ಟು ಕೆಲಸ ಸಿಗ್ತಾ ಇದೆ. Hello, sir. How the updating of the app helps you to increase the security? Updating an app or updating any software legally will basic premises is ಅದು security concerns ಅನ್ನು ಕೂಡ ತಗೊಂಡಿರಬೇಕು. ಅಂದರೆ suppose the operating system is updated or anything else has happened, the app provider also tries to update his app accordingly. ಅಥವಾ known threats ಅಂತ ಇರುತ್ತೆ, ಅಥವಾ there may be even many security gaps found out in many areas. ಅದಕ್ಕೋಸ್ಕರ ಅಂತ they update it. But the question is like, how do you make sure they are updated on the security part of it? Andre, you will have to cross check it. Hello. Sir, how safe is the McAfee softwares and all those softwares? How safe are they to use? As safe as far as preventing basic virus. You have to go for a suit. You have to go for a suite which gives you comprehensive security, maybe VPN and all those things, which gives you more privileges than basic antivirus software. So, thanks. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಏನಾದ್ರು ಪ್ರಶ್ನೆಗಳು ಇದ್ದರೆ ಆಮೇಲೆ ಕೂಡ ಮಾತಾಡ್ಬೋದು ಅಂದ್ಕೊತೀನಿ. ಮತ್ತೊಂದು ಸಲ ಎಲ್ಲರಿಗೂ ಧನ್ಯವಾದ.